ಆ, ಶ್ರೀ ವಿಚಾರ ಸಾಗರ 6ನೇ ತರಂಗದಲ್ಲಿ 337ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಧ್ವನಿ ಇನ್ನೂ ಸರಿಯಾಗಿಲ್ಲ. 6ನೇ ತರಂಗ ವಿಚಾರ ಸಾಗರ 6ನೇ ತರಂಗ 337 ಅಂಕ ನಂಬರ್. ಅಲ್ಲಿಂದ ಇವತ್ತು ವಿಷಯ ಪ್ರಾರಂಭವಾಗುತ್ತದೆ. ತತ್ಪೂರ್ವದಲ್ಲಿ ಮಂಗಲಾಚರಣೆಯನ್ನು ಮಾಡಿಕೊಂಡು ಬಂದು ಹಿಂದಿನ ವಿಷಯ ವೇದಾಂತ ಶಾಸ್ತ್ರಕರ್ತ ಆಚಾರ್ಯರಾದ ಯಾವ ವ್ಯಾಸರನ್ನ ನಮಸ್ಕಾರ ಉಪಮಂಗಲ ಅವರಿಗೆ ಮಾಡ್ತಿದ್ದಾರೆ. ಯಾಕಂತ ಕೇಳಿದ್ರೆ ಅವರು ವೇದಗಳೇನದಾವು ಆ ವೇದಗಳ ರಾಶಿಯಲ್ಲಿ ಸಾಧಾರಣವಾಗಿ 1180 ಶಾಖೆಗಳು ಅವು. ಅದರಲ್ಲಿ ಪರಸ್ಪರ ಸಕಾಮ ಕರ್ಮ ಬೋಧ ಮಾಡ್ತಕ್ಕಂಥವು, ಕೆಲವು ಉಪಾಸನಾ ಬೋಧ ಮಾಡ್ತಕ್ಕಂಥವು, ಕೆಲವು ಜ್ಞಾನವನ್ನು ಬೋಧ ಮಾಡ್ತಕ್ಕಂಥವು, ಹಿಂಗೆಲ್ಲ ಕೂಡಿ ಇದ್ದದ್ರಿಂದ ಅಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟರು ಅವ್ರು. ಏನು, ಕೆಲವು ಕಮಲದ ಹೂಗಳದಾವ, ಹೂವಿನ ವನ ಐತಿ. ಈ ಕಡೆ ಹೈಬ್ರಿಡ್ ಜಾಲಿ ಮುಳ್ಳ ಕಂಟಿ ಅದಾವ. ಆ ಕಮಲದ ಹೂಗಳಿಗೆ ಏನಾಗ್ತದಂದ್ರೆ ಬಿರುಗಾಳಿ ಬಿಟ್ಟು ಆ ಹೂಗಳನ್ನು ಮುರಿದು ತಂದು ಈ ಮುಳ್ಳಿನೊಳಗೆ ಹಾಕ್ತಿತ್ತು. ಇದು ದೃಷ್ಟಾಂತ ಇದು. ಆ ರೀತಿ ಅಂದ್ರ ಆ ರೀತಿ ಇಲ್ಲಿ ವೇದದಲ್ಲಿ ಸಕಾಮ ಕರ್ಮಗಳನ್ನ ಲೋಕಾಂತರ ಪ್ರಾಪ್ತಿ ಮೊದಲಾದ ಈ ಬೋಧ ಮಾಡ್ತಕ್ಕಂಥ ಕರ್ಮಗಳೇನದಾವಲ್ಲ, ಇವು ಮುಳ್ಳಿನ ಕಂಟಿದ್ದಂಗವು. ನಿಷ್ಕಾಮ ಕರ್ಮ ಬೋಧ ಮಾಡಿ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಕಮಲದ ಹೂಗಳು, ಇವುಗಳು ಕೂಡ ಅವು ಏನ್ ಮಾಡ್ತಿದ್ವು, ಈ ಕಮಲದ ಹೂಗಳನ್ನ ಅಲ್ಲಿ ಆ ಮುಳ್ಳಿನ ಕಂಟಿ ಒಳಗೆ ಹೋಗಿ ಕ್ಯಾಂಗ್ ಕೆಡುತ್ತಿದ್ದು. ಹಂಗ ನಿಷ್ಕಾಮ ಕರ್ಮ ಉಪಾಸನೆ ಮಾಡಿ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಯೋಗ್ಯ ಅಧಿಕಾರಿಗಳಿಗೆ ಆ ಸಕಾಮ ಕರ್ಮ ಅಂತಕ್ಕಂಥವು ಬಂದ ಕೂಡಲೇ ಹಿಂಗೆಲ್ಲ ಅದು ಪರಸ್ಪರ ಒಂದರ ಸಂದರ್ಭ ಕೆಡ್ತದ ಅಂತ ತಿಳ್ಕೊಂಡು ವೇದವ್ಯಾಸರು ಏನು ಮಾಡಿದ್ರು ಅಂದ್ರೆ 840 ಶಾಖೆಗಳು ಇವು ಕರ್ಮವನ್ನು ಬೋಧ ಮಾಡ್ತಾವು ಅಂತೇಳಿ ಅವುಗಳಿಗೊಂದು ಜಾಳ್ಗಿ ಕಟ್ಟಿದ್ರಿ. ಹಿಂಗೆ ಬೇರೆ 232 ಶಾಖೆಗಳು ಉಪಾಸನೆಯನ್ನು ಬೋಧ ಮಾಡ್ತಾವ. ಅವು ಅವು ಒಂದು ಲೆಕ್ಕದಿಂದ ಕರ್ಮದ ಅಂತರ್ಗತವೇ, ಅವಕ್ಕೊಂದು ಜಾಳ್ಗಿ ಕಟ್ಟಿದ್ರಿ. ಇಲ್ಲಿ ಜ್ಞಾನಕ್ಕೆ ಅಧಿಕಾರಿ ಆದವರು ಅಂಥೇಳಿ ಉಪನಿಷತ್ತು ಭಾಗ ಏನದ 108 ಶಾಖೆಗಳು ಅವು ಜ್ಞಾನವನ್ನು ಬೋಧ ಮಾಡ್ತಕ್ಕಂಥವು. ಅದಕ್ಕೆ ಅಧಿಕಾರಿಗಳಿಗೆ ಯಾರಿಗೆ ಏನು ಬೇಕು, ಸಕಾಮ ಕರ್ಮಿಗಳಿದ್ರ ಈ ಕಡೆ ಹೋಗ್ರಿ, ಉಪಾಸಕರು ಈ ಕಡೆ ಹೋಗ್ರಿ, ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳುವವರು ಈ ಉಪನಿಷತ್ತುಗಳ ಕಡೆಗೆ ಹೋಗ್ರಿ ಅಂತೇಳಿ ಈಗ ಅವ್ರು ಜಾಳಿಗೆ ಕಟ್ಟಿ ವಿಭಾಗ ಮಾಡಿದ್ರು. ಆದ್ದರಿಂದ ಅದಕ್ಕೆ ಇಲ್ಲಿ ಅಂಥ ಯಾವ ವ್ಯಾಸ ಭಗವಂತನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಮಾಡಿದ್ದಾರೆ. ಆದ ಮೇಲೆ ಈಗ 337ನೇ ಅಂಕದಿಂದ ಪ್ರಾರಂಭವಾಗುತ್ತದೆ ಇವತ್ತಿನ ವಿಷಯ. ತೈಸೆ ಭೇದವಾದಿ ಆಚಾರ್ಯ ರೂಪ ಜೋ ವಾಯು ಹೈ. ಇದು ಭೇದವಾದಿ ಆಚಾರ್ಯ ಅಂದ್ರೆ ಗುರು. ಅವ ಭೇದವಾದಿ ಅಂದ್ರೆ ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಬೋಧ ಮಾಡವ ಅಂತ. ಅದ ಟಿಪ್ಪಣಿ ಹೋದ ಸಂಡೆ ಮುಗಿದು ಹೋಗಿದೆ, ಹೇಳಿದ್ದೇವೆ. ಅದಕ್ಕೆ ಈಗ ಮತ್ತೆ ಹೇಳೋದು ಬೇಡ.
ಅದಕ್ಕೆ भेदवादी आचार्य रूप जो वायु सो वेद रूपी वन में वाद कहिए अर्थवाद अर्थवाद जो कंटक सहित अर्थवाद अंद्रेನು अर्थवाद ಅಂತಂದ್ರ ಸ್ವತಾತ್ಪರ್ಯ ಅಭಾವ ಅರ್ಥವಾದ ಅದರ ಲಕ್ಷಣ ಏನಂದ್ರ ಸ್ವತಾತ್ಪರ್ಯ ಅಭಾವ ಅರ್ಥವಾದ ಅಂದ್ರ ಅದೇನು ಅದು ಹೇಳಿದ್ದು ಅದರ ತಾತ್ಪರ್ಯ ಹಾಗಿಲ್ಲ ಅಂತ ಅರ್ಥ. ಯಾಕಂದ್ರ ಕೆಲವೊಂದು ಸ್ತುತಿ ಪರ ಕೆಲವೊಂದು ನಿಂದಾಪರ ವಾಕ್ಯಗಳು ಬಂದ್ಬಿಡ್ತಾವೆ. ಆದ್ದರಿಂದ ಅದಕ್ಕೆ ಅರ್ಥವಾದ ಅಲ್ಲದೆ ಉಪಾದೇಯ ವಾಕ್ಯೋಂಕಿ ಪ್ರಶಂಸಾ ಉಪಾದೇಯ ಅಂದ್ರ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ವಾಕ್ಯಗಳ ಪ್ರಶಂಸಾ ಮಾಡೋದು, ಅವಕ್ರ ಸ್ತುತಿ ಮಾಡೋದು. ಹೇಯ ವಾಕ್ಯೋಂಕಿ ನಿಂದಾಕೋ ಅರ್ಥವಾದಕ ಹೇಯ ಅಂದ್ರ ಬಿಡಲಿಕ್ಕೆ ಯೋಗ್ಯವಾದ ಅರ್ಥಗಳಿರ್ತಾವಲ್ಲ ಅವುಗಳ ನಿಂದ ಮಾಡಿಬಿಡು. ಹಿಂಗ್ ಅಂದ್ರ ಅರ್ಥಾರ್ಥ ಅಭೇದದ ಸ್ತುತಿ ಭೇದದ ನಿಂದ ಮಾಡತಕ್ಕಂಥ ವಾಕ್ಯಗಳಿಗೆ ಅರ್ಥವಾದ ಅನ್ನುತ್ತಾರೆ. ಆದಿನವಾದ ಕೈ ಅರ್ಥವಾದ ಜೋ ಕಂಟಕ ಸಹಿತ ವೃಕ್ಷ ಅಲ್ಲಿ ಮುಳ್ಳಿನ ಕಂಟಿ ಅಂತ ಉದಾಹರಣೆ ಕೊಟ್ಟಿದ್ವಿ ಅಲ್ಲ. ಅವು ತಿಂತೆ सकाम कर्म रूप कंटक प्रवर्तक करके सरल कहिए कपट रहित जो सुशुद्ध कहिए अति शुद्ध राग द्वेष रहित जो शिष्य रूप कमल पुष्प है. ಅಂದರೆ ಉತ್ತಮ ಅಂದ್ರ ಒಳ್ಳೆ ಶುದ್ಧ ಅಂತಃಕರಣ ಉಳ್ಳಂಥವ್ರು ಅಧಿಕಾರಿಗಳೇನದಲ್ಲ ಅಂಥವ್ರು ಈಗ ಈ ಕಡೆ ಜ್ಞಾನಕ್ಕೆ ಬರಬೇಕಾಗಿತ್ತು. ಅವ್ರು ಅದು ಮತ್ತು ಅವು ಏನು ಮಾಡ್ತಾವು ಆ ಸಕಾಮ ಕರ್ಮ ಲೋಕಾಂತರ ಪ್ರಾಪ್ತಿ ಕಡೆ ಆಗಿ ಹಿಂಗ ಅವ್ರನ್ನ ಆ ಕಡೆ ತಗೊಂಡು ಹೋಗೋ ಪ್ರಸಂಗ ಇರ್ತೈತಿ ಅಂತೇಳಿ ಈ ರೀತಿ. ಅದಕ್ಕೆ ಜೋ ಶಿಷ್ಯ ರೂಪ ಕಮಲ್ पुष्प तिनको समाधि रूप जो स्वस्थान तासो तोड़ के ಅಂದ್ರ ಅಲ್ಲಿ ಅವರು ಶ್ರವಣ ಮಾಡಿ ಮನನ ನಿಧಿಧ್ಯಾಸನಾದಿಗಳನ್ನ ಮಾಡೋದು ಅವ್ರ ಕರ್ತವ್ಯ ಇರ್ತೈತಿ. ಆದ್ರ ಈ ಸಕಾಮ ಕರ್ಮ ಅಲ್ಲಿ ಬಂದ ಮತ್ತ ಅವ್ರನ್ನು ಆ ಕಡೆ ಅದು ಅವು ಮುಳ್ಳಿನ ಕಟ್ಟಿದ್ದಂಗ ಅವು ಸಕಾಮ ಕರ್ಮ. ಯಾಕ ಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ಕರ್ಮಗಳವು. ಅದಕ್ಕೆ ಅವು ಮುಳ್ಳಿನ ಕಂಟಿದ್ದಂಗ ಅದಾವು. ಇಲ್ಲಿ ಅಂತಃಕರಣ ಶುದ್ಧಿ ಮಾಡ್ಕೊಂಡಂತ ಯಾವ ಉತ್ತಮಾಧಿಕಾರಿ ಏನದಾನ ಅವ ಕಮಲದ ಹೂ ಇದ್ದಂಗ ಅದಾನ. ತಿನ್ಕು ಸಮಾಧಿ ರೂಪ ಜೋ ಸ್ವಸ್ಥಾನ್ ತೋಡಿಕೆ ಅಂದ್ರೆ ಈ ರೀತಿ ಆ ಕಮಲ ಸದೃಶವಾದ ಅಧಿಕಾರಿಗಳನ್ನು ತೋರ್ಕೆ ಸಕಾಮ್ ಕರ್ಮ ರೂಪ ಕಂಟಕನ ವಿಷಯ ಭ್ರಮಾವೇದ್ಯಕ್ಕೆ ಅವು ಏನ್ ಮಾಡಕತ್ತಾವ ಸಕಾಮ್ ಕರ್ಮ ಒಂದು ಫಲದ ಅಪೇಕ್ಷಾ ಮಾಡಿ ಆ ಕಡೆ ಇವ್ರನ್ನ ಆ ಕಡೆ ಎಳಿತಾವ. ಮುಳ್ಳು ಕಂಟಿದ್ದಂಗ ಅವು ಸಕಾಮ್ ಕರ್ಮ. ಇವ ಉತ್ತಮಾಧಿಕಾರಿ ಅಂತಃಕರಣ ಶುದ್ಧಿ ಮಾಡ್ಕೊಂಡಂತ ಅದಾನ, ಅವ ಕಮಲ ಸದೃಶ ಅದಾನ. ಆದರೂ ಕೂಡ ಅಂಥವನ್ನ ಸಕಾಮ ಕರ್ಮ ಅವು ಆ ಕಡೆ ಎಳ್ಕೊಂಡು ಹೆಂಗ ಕಮಲದ ಹೂ ಹೋಗಿ ಮುಳ್ಳಾಗಿ ಬಿದ್ದಂಗ ಆಗ್ಲಿಕ್ಕೆ ಹತ್ತಿದ. ಭ್ರಮಾವತಿ ದೇಖಕ್ಕೆ ಇದನ್ನ ನೋಡಿ ಪತಿಕ್ ಸಮಾನ್ ವ್ಯಾಪಕ ವಿಷ್ಣುವನೇ ವಿಚಾರ ಕಿಯ. ಪತಿಕ್ ಸಮಾನ್ ಅಂದ್ರ ಅಲ್ಲಿ ಹಾದು ಹೋಗತಕ್ಕಂತ ಹಾದಿಕಾರ. ಅಲ್ಲಿ ನೋಡ್ದ ಏನ್ ನೋಡ್ದ ಕಮಲದ ಹೂ ಹೋಗಿ ಮುಳ್ಳಾಗಿ ಸಿಕ್ಕೊಂಡವ. ಆ ಉತ್ತಮವಾದ ಸುಂದರವಾದ ಕಮಲದ ಹೂಗಳು ಹೋಗಿ ಮುಳ್ಳಿನ ಕಂಟ್ಯಾಗ ಹೋಗಿ ಸಿಕ್ಕೊಂಡು ಇದು ಆಗಿಬಿಟ್ಟಾವ.
ಅಂತ ಅದನ್ನ ನೋಡಿ ಅದಕ್ಕೆ ಅದು ದೃಷ್ಟಾಂತ ಅದಕ್ಕೆ ಸಿದ್ಧಾಂತದಲ್ಲಿ ಪಥಿಕಂದ್ರ ಮಾರ್ಗದ ಹಾದಿ ಹಿಡಿದು ಹೋಗವ ಯಾರು? साक्षात विष्णु, व्यापक विष्णु ने विचार किया। आ साक्षात विष्णु विचार ಮಾಡಿದ ಆ ವಿಚಾರ ಮಾಡಿ ಏನು ವಿಚಾರ ಮಾಡಿದ ಅಂತ ಕೇಳಿದ್ರೆ जो ये सुंदर कमल रूप पुष्प रूप या स्थान जोग नहीं ಅಂದ್ರ ಉತ್ತಮವಾದ ಕಮಲದ ಹೂಗಳು ಈ ಜಾಗದಾಗ ಅವು ಇರೋದು ಸರಿಯಲ್ಲ. ಎಲ್ಲಿ ಮುಳ್ಳಿನ ಕಂಟ್ಯಾಗ ಹೋಗಿ ಬಿದ್ದದ್ದು ಸಿಕ್ಕೊಂಡದ್ದು ಅಲ್ಲಿ ಸಿಕ್ಕ ಹರಿದು ಎಲ್ಲ ಚಿಂತಿಗಿಂತ ಆಗ್ಲಾಕತ್ತಾವು. ಅದಕ್ಕೆ ಜೋಗನೆ ಅಂದ್ರೆ ಅದು ಯೋಗ್ಯ ಇಲ್ಲ. ಕಿಂತು ಮೇರೆ ಸ್ವರೂಪ ಪ್ರಾಪ್ತನೇ ಯೋಗ್ಯ. ಮತ್ತೇನಪ್ಪ ಅಂದ್ರೆ ಅವು ಸ್ವರೂಪವನ್ನ ಪ್ರಾಪ್ತಿ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಯೋಗ್ಯದಾವು. ये विचार के व्यास रूप का धार के आवाग विष्णु विष्णु ಏನ್ ಮಾಡಿದ ಅಂತಂದ್ರೆ ವ್ಯಾಸ ರೂಪದಿಂದ ಅವತಾರವನ್ನು ತಾಳಿ ತಿನ್ನ ಶಿಷ್ಯನಕ್ಕೂ उपदेश रूप अंक में स्थापन किया. ಆದ್ದರಿಂದ ಇದನ್ನು ವಿಚಾರ ಮಾಡಿ ವ್ಯಾಸ ರೂಪ ಧಾರಿಕೆ ವ್ಯಾಸ ರೂಪ ಅವತಾರವನ್ನು ತಾಳಿ ತಿನ್ ಶಿಷ್ಯನ್ಕು ಉಪದೇಶ ರೂಪ ಅಂಕ ಮೇ ಸ್ಥಾಪನ್ ಕಿಯ. ಈಗ ಅಲ್ಲೇನವರು ಇದ್ರಲ್ಲ ಕಮಲ ಸದೃಶವಾದ ಶಿಷ್ಯರು, ಕಮಲದ ಹೂವಿನಂತಿದ್ದಂತ ಉತ್ತಮ ಅಧಿಕಾರಿಗಳು, ಜ್ಞಾನಕ್ಕೆ ಅಧಿಕಾರಿ ಇದ್ದವರು, ಅವರಿಗೆ ಉಪದೇಶ ರೂಪ ಅಂಕಮೇ ಸ್ಥಾಪನ ಅಂದ್ರ ತನ್ನಲ್ಲಿ ತನ್ನ ಬಗಲಲ್ಲಿ ತಗೊಂಡು ಹಿಂಗ ಆ ಕಮಲದ ಹೂಗಳನ್ನು ಹಿಂಗ ಬಗಲಾಗ ಒತ್ತಿಡ್ಕೊಂಡ್ರ ಅದು ಗಾಳಿ ಬೇಕಾದಟ್ಟು ಬಿಟ್ರು ಅಲ್ಲಿ ಅದಕ್ಕೆ ಏನಾಗೋದಿಲ್ಲ. ಹಿಂಗ ಅದಕ್ಕೆ अंक स्थापन किया. जैसे पुरुष के अंक में स्थित पुष्प को वात उड़ावे नहीं. वात अंದ್ರ ವಾಯು, ಉಡಾವೆ ನೈ ಅದು ಸುಮ್ ಇಟ್ರ ಅದನ್ನ ಹಾರಿಸ್ಬಹುದು. ಈಗ ನಾವು ಬಗಲಾಗಿ ಹಿಡ್ಕೊಂಡಿವಿ ಅಂದ್ರೆ ಅದನ್ನ ಹಾರಿಸ್ಲಕ್ ಬರಂಗಿಲ್ಲ. ಅದು ವಿಷಯ ಸಮರ್ಥನೆ ತೈಸೆ ಅದರಂತೆ ಬ್ರಹ್ಮನಿಷ್ಠ आचार्य के उपदेश में स्थित पुरुषन को ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಮೀಪದಲ್ಲಿದ್ದಂಥ ಪುರುಷರನ್ನು ಆ ಭೇದವಾದಿ ಅಂತಕ್ಕಂಥ ಆಚಾರ್ಯರು ಬಹುಕಾನ್ಯ ಮೇ ಸಮರ್ಥನೆ ಅವ್ರು ಬೇಕಾದಷ್ಟು ಅವರು ಅವನ್ ತಮ್ಮ ಕಡೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಅದೇನು ಅದು ಸಾಧ್ಯ ಆಗೋದಿಲ್ಲ. ಅವ್ರು ಬೇಕಾದ ಹೇಳಿದ್ರು ಇವ್ರೇನು ಅವ್ರ ಮಾತಿನಾಗ ಹೋಗೋದಿಲ್ಲ ಅಂತ ಬಹಕಾವನೆ ಏನಂದ್ರೆ ಅವ್ರನ್ನ ಅದು ಬಹಕಾವನೆ ಅದ್ರ ಮೇಲೆ 388 ಟಿಪ್ಪಣಿ ಐತಿ. ಸಂಶಯುಕ್ತ ಕರ್ಕೆ ನಿಷ್ಠಾತೆ ಡಗಾವನೆ ಮೇ ಅಂದ್ರ ಇಲ್ಲಿ ಸ್ವರ್ಗಲೋಕ್ ಬ್ರಹ್ಮಲೋಕ್ ಎಂತಿಂತವದಾವ ಅಲ್ಲಿ ಎಲ್ಲ ಬೇಕಾದಷ್ಟು ಭೋಗಗಳು ದೇವತೆಗಳು ಅನುಭವಿಸುವ ದಿವ್ಯ ಭೋಗಗಳದಾವ ಅಂತ ಬೇಕಾದ ಹೇಳಿದ್ರು ಅವ್ರ ಮಾತಿನಾಗ ಇವ್ರೇನು ಹೋಗೋ ಪೈಕಿ ಅಲ್ಲ. ಹೇಗದ್ರ ಅಂತ ಸಮರ್ಥನೆ ಯಾತೆ ಉಪದೇಶಿ ಅಂಕ ಕೈಯೇ ಗೋದ. ಆದ್ರಿಂದ ಈ ರೀತಿಯ ಉಪದೇಶ ಏನ್ ಮಾಡಿದ್ದು ಅದುವೇ ತಮ್ಮ ಬಗಲಲ್ಲಿ ಆ ಹೂಗಳನ್ನ ಅವರನ್ನು ಹಿಡಿದಿದ್ದ ಅಂತ. ಫೇರಿ ವ್ಯಾಸ ಭಗವಾನ್ನೇ ವಿಚಾರ ಕಿಯ. ಮತ್ತೆ ವ್ಯಾಸ ಭಗವಂತನು ಏನು ವಿಚಾರ ಮಾಡಿದ ಅಂದ್ರೆ ಜೋ ಭೇದವಾದಿ ಅವರ पुष्पन को आगे भी सकाम कर्म रूप कंटक में ಭ್ರಮಾವೆಂಗೆ. ಈಗರ ಆಯ್ತು, ಈಗ ನಾನು ಅವಕುರ್ನ ಮುಳ್ಳಾಗಿಂದ ತೆಗೆದು ಈ ಕಡೆ ಬ್ಯಾರೆ ಮಾಡೇನು ಕರೆ, ಮುಂದಾದರೂ ಕೂಡ ಮತ್ತ ಅದರಾಗ ಹೋಗಿ ಮತ್ ಬಿರುಗಾಳಿ ಬಿಟ್ಟ ಹೂಗಳನ್ನು ಹೋದ ಮುಳ್ಳಿನ ಕಂಟ್ಯಾಗ ಕೆಡಬಹುದು. ಯಾತೆ ಐಸಾ ಉಪಾಯ ಹೋವೆ
ಜಾತಿ ಆಗಿ ಶಿಷ್ಯ ಭ್ರಮೆನೆ. ಆದ್ದರಿಂದ ಅದಕ್ಕೆ ಉಪಾಯ ಏನು ಮಾಡ್ಬೇಕಂದ್ರೆ ಅವು ಎಂದೂ ಅಲ್ಲಿ ಹೋಗ್ಲಕ್ಕ ಬಂದಿರಬಾರ್ದು. ಆ ರೀತಿ ಅದಕ್ಕೆ ಒಂದು ಉಪಾಯ ಮಾಡಿದ. ಏ ವಿಚಾರಕ್ಕೆ सूत्ररूपी जाल से वेद के वाक्य रूप वृक्षन का विभाग कर दिया. ಆ ಬ್ರಹ್ಮಸೂತ್ರ ಬರ್ದಾರಿಲ್ಲ ವ್ಯಾಸರು, ಆ ಸೂತ್ರ ರೂಪದಿಂದ ಅದಕ್ಕೆ ಜಾಳಗಿ ಮಾಡಿ ಆ ವೇದ ವಾಕ್ಯಗಳೇನದಾವ ಅವು ವೃಕ್ಷಗಳ ವಿಭಾಗ ಮಾಡಿಬಿಟ್ರು. ಜಾಳಗಿ ಕಟ್ಟಿ ಸಕಾಮ ಕರ್ಮ ಬೋಧ ಮಾಡ್ತಕ್ಕಂಥವು ಇವು ಬೇರೆ, ಜ್ಞಾನವನ್ನು ಬೋಧ ಮಾಡ್ತಕ್ಕಂಥವು ಇವು ಬೇರೆ. ಹಿಂಗೆ ನೋಡು ಜಾಳಗೆ ಕಟ್ಟಿದ್ರು. ಅದಕ್ಕೆ ಜೈಸೆ वन में दो प्रकार के वृक्ष होवे. ವನದಲ್ಲಿ ಎರಡು ಪ್ರಕಾರದ ಗಿಡಗಳಿರ್ತಾವ, ಸಕಂಟಕ, ಕಂಟಕ ರಹಿತ. ಸಕಂಟಕ ಅಂದ್ರ ಮುಳ್ಳಿನಿಂದ ಕೂಡಿದ ಮುಳ್ಳು ಕಂಟಿಗಳು, ಮತ್ತು ಕಂಟಕ ರಹಿತ ಅಂದ್ರ ಮುಳ್ಳು ಇಲ್ಲದಂತಾವ್. ತಿನ್ಕಾ ಜಾಲ್ ಸೆ ವಿಭಾಗ ಕರಿದೇವೆ. ಅಲ್ಲಿ ಅಡ್ಡಕ್ಕೂ ನಡು ಜಾಳಿಗೆ ಕಟ್ಟಿ ಅವು ಬೇರೆ ಇವು ಬೇರೆ ಅಂತ ವಿಭಾಗ ಮಾಡಿದ. और जाल से पुष्पन का ಕಂಟಕ ಸಹಿತ ವೃಕ್ಷನ್ ಮೇ ಪ್ರವೇಶ ಹೋವೇನೆ. ಈಗ ಜಾಳಗಿನ ಕಟ್ಟಿಬಿಟ್ರೆ ಆ ಕಮಲದ ಹೂವ ಹೋಗಿ ಮತ್ತು ಮುಳ್ಳು ಕಂಟ್ಯಾಗ ಬೀಳೋದಿಲ್ಲ ಅವು, ಹೋವೇನೆ. ತೈಸೆ ವೇದ ಮೇ ದೋ ಪ್ರಕಾರ ಕೆ ವಾಕ್ಯ. ಅದರಂತೆ ಇಲ್ಲಿ ಮುಳ್ಳು ಕಂಟಿ ಮತ್ತು ಮುಳ್ಳಿಲ್ಲದ ಇವು ಕಮಲದ ಗಿಡಗಳು, ಹೂವು ಇವೆಲ್ಲ ಹೆಂಗದಾವ, ಅದರಂತೆ ಎರಡು ಪ್ರಕಾರ ವೇದ ವಾಕ್ಯಗಳು ಎರಡು ಪ್ರಕಾರ ಅದಾವ. ಎರಡು ಪ್ರಕಾರ ಅನ್ನೋದಕ್ಕ ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿಯೂ ಕೂಡ ಬಂದದು. ಅದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಇದೆ. ಏನು? ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿಯ 2ನೇ ಮಂತ್ರದಲ್ಲಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ಥೌ ಸಂಪರೀತ್ಯ ವಿವಿನಕ್ತಿ ಧೀರ ಅಂತ ಹಿಂಗೆ ಬಂದವು. ಶ್ರೇಯಶ್ಚ ಪ್ರೇಯಶ್ಚ, ಶ್ರೇಯ ಮತ್ತು ಪ್ರೇಯ ಅನ್ನುವವು. ಶ್ರೇಯ ಅಂದರೆ ಹಿತಕರ, ಪ್ರೇಯ ಅಂದರೆ ರುಚಿಕರ. ಹಿಂಗ ಅರ್ಥ ಮಾಡ್ಬೋದು. ಅಂದ್ರ ಅರ್ಥಾರ್ಥ ಹೆಂಗ ಅಂದ್ರ ಶ್ರೇಯಶ್ಚ ಪ್ರೇಯಶ್ಚ. ಶ್ರೇಯ ಅಂದ್ರ ಔಷಧ ಇದ್ದಂಗ, ಕೆಮ್ಮಿನ ಔಷಧ ಇದ್ದಂಗ. ಪ್ರೇಯ ಅಂದ್ರ ಕಾಂದಾ ಬಜಿ ಮಾಡ್ದಂಗ, ಮಿರ್ಚಿ ಬಜ್ಜಿ, ಉಳ್ಳಿಗಡ್ಡಿ ಬಜ್ಜಿ ಅವು ಮಾಡ್ತಾರಲ್ಲ, ಇವು ಇದ್ದಂಗ. ಅವ್ರು ನೋಡೋಣ ತಿನ್ಬೇಕ ಅನಿಸ್ತೈತೆ ಅವು ಹಿಂಗ. ಆದ್ರ ಅದು ಮತ್ತೆ ಬಾಧಕ ಮಾಡತೈತಿ, ಹೌದಿಲ್ಲ? ಅದು ತಿನ್ನಾಕ ರುಚಿ ಅನಿಸ್ತೈತಿ. ಅದಕ್ಕ ಪ್ರೇ ಅನ್ನೋದು ಹಿಂಗ ಈ ರೀತಿ ಇರ್ತದೆ. ಅದಕ್ಕಾಗಿ ಅದು ಎರಡು ಮನುಷ್ಯನ ಮುಂದೆ ಬರ್ತಾವ ಅವು, ಶ್ರೇಯ ಮತ್ತು ಪ್ರೇಯ ಎರಡು. ಆದರೆ ಅಂದ್ರ ಲೌಕಿಕ ವಿಷಯಗಳು ಪಾರಮಾರ್ಥಿಕ ಹಿಂಗೆ ತಿಳ್ಕೊಂಡ್ರು ಪರವಾಗಿಲ್ಲ. ಬಂದಾಗ ಅವು ವಿಷಯ ಲಂಪಟ್ಟಿದ್ದಂದ್ರೆ ಮತ್ತ ಮಿರ್ಚಿ ಬಜಿ ಆ ಬಜಿ ತೆಳಕ್ಯಾಕ ಆ ಕಡೆ ಹೋಗಾವ, ಹೌದಿಲ್ಲ? ವಿಷಯಗಳ ಕಡೆಗೇನೆ ಹೋಗ್ಬಿಡಾವ, ಹಿಂಗಾಕತ್. ಆದರೆ ಆ ಅಧಿಕಾರಿ ಏನಿರ್ತಾನ, ಉತ್ತಮಾಧಿಕಾರಿ, ಅವ ಮಾತ್ರ ಆ ಕಡೆ ಹೋಗುದಿಲ್ಲ. ಈ ಔಷಧನ ಕುಡಿಯೋದು, ಅಂಥದ್ದು ಬಜಿ ಬಜಿ ಕರ್ದದ್ದು ಎಣ್ಣೆ ತಿನ್ನೋದು ಬೇಡ. ಔಷಧ
ನಾವು ತಗೊಂಡ್ರ ಅದಕ್ಕೆ ನನಗೇನೋ ಮತ್ತು ಆರೋಗ್ಯವಾಗಿ ಸುಖ ಆಕತ್ತೆ ಅಂತ ಈ ರೀತಿ ಅಲ್ಲಿ ಒಂದು ಔಷಧ, ಒಂದು ಎಣ್ಣೆಯಲ್ಲಿ ತಾಳಿಸಿದ ಮಿರ್ಚಿ ಬಜಿ, ಒಂದು ಕರ್ಮ ಮಾರ್ಗ. ಎಷ್ಟು ತಿಳ್ಕೊಂಡ್ರು ಬರ್ತಾ ಇದೆ ಈ ರೀತಿ. ಎರಡು, तैसे वेद में दो प्रकार के वाक्य हैं। एक तो कर्म स्तुति करने की, कर्म विषय ಬಹಿರ್ಮುಖ ಪುರುಷಕ್ಕೆ ಪ್ರವೃತ್ತಿ ಕರಾವೆ. ಒಂದು ವಾಕ್ಯ ಹೇಗಿರ್ತದಂದ್ರ ಕರ್ಮದ ಸ್ತುತಿ ಮಾಡ್ತದ, ಅದು ಆ ಕರ್ಮದ ಸ್ತುತಿ ಮಾಡ್ತದ. ಅದನ್ನ ಮಾಡಿ ಕರ್ಮದಲ್ಲಿ ಬಹಿರ್ಮುಖ ಪುರುಷಕ್ಕೆ ಪ್ರವೃತ್ತಿ ಕರಾವೆ. ಅವನೇನ್ ಮಾಡ್ತತಿ, ಅಲ್ಲಿ ಸ್ವರ್ಗದಲ್ಲಿ ರಂಭಾ, ತಿಲೋತ್ತಮ, ಉರ್ವಶಿ ಇಂತಿಂತ ಅಪ್ಸರ ಸ್ತ್ರೀಯರಿದ್ದಾರೆ. ಅವ್ರ ಮೈಯಿಂದ ಸುಗಂಧ ಬರ್ತಿರ್ತದೆ. ಇಲ್ಲಿ ಅವ್ರದ್ದು ಮಲಮೂತ್ರಗಳಿಂದ ಕೂಡಿದ, ಅಲ್ಲಿ ಮಲಮೂತ್ರ ಇಲ್ಲ, ಅಲ್ಲಿ ರೋಗ ಇಲ್ಲ. ಹಿಂಗ ದಿವ್ಯ ಭೋಗಗಳವು ಅಂತ ಹಿಂಗೆಲ್ಲ ಹೇಳಿ ಅವ್ರ ಮನಸ್ಸು ಆ ಕಡೆ ಎಳೆಯೋ. ಈ ರೀತಿ ಬಹಿರ್ಮುಖ ಪ್ರವೃತ್ತಿ ಮಾಡ್ತಾವ. ಇಂಥ ವಾಕ್ಯಗಳು ಕೂಡ ಅದಾವು. दूसरे कर्म के फल को अनित्य बोधन करके पुरुष की निवृत्ति करावे. ಇನ್ನು ಕೆಲವು ವಾಕ್ಯಗಳದಾವು. ಅವು ಏನ್ ಮಾಡ್ತಾವು ಅಂತಂದ್ರ, ಅವು ಕರ್ಮದ ಫಲ ಅನಿತ್ಯ ಅಂತ ಬೋಧ ಮಾಡ್ತಾವ. ಅವು ಯಾವಂದ್ರ ಅವು ಸರ್ವಸಾಧಾರಣ ವೇದದಲ್ಲಿ ಹೇಳಲ್ಪಟ್ಟಾವ. ತದ್ಯಥೇಹ ಕರ್ಮಚಿತೋ ಲೋಕ ಕ್ಷೀಯತೆ ಏವ ಅಮೂತ್ರ. ಸ್ವರ್ಗದ್ದು ಕೂಡ ಅದು ಕ್ಷೀಯತೆ ಅಂತ ಛಾಂದೋಗ ಉಪನಿಷತ್ತಿನಲ್ಲಿ ಬಂದದೆ. ತದ್ಯತೆ ಕರ್ಮಚಿತೋ ಲೋಕ ಕ್ಷೀಯತೆ ಅಂತೇಳಿ. ಇನ್ನೊಂದು ಬಹುತೇಕ ಮುಂಡಕ ಉಪನಿಷತ್ತಿನಲ್ಲಿ ಬಂದಿದೆ. ಅದು ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯ ಕೃತ ಕೃತೇನ. ಏನ್ ಹೇಳ್ತದ ಅದು? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ, ಹಿಂಗ ಅನ್ವಯ ಮಾಡ್ಕೋಬೇಕ. ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ, ಕರ್ಮರಚಿತವಾದ ಈ ಸ್ವರ್ಗಲೋಕ ಬ್ರಹ್ಮಲೋಕಾದಿಗಳೇನದಾವಲ್ಲ, ಇವುಗಳನ್ನು ಪರೀಕ್ಷೆ ಮಾಡ್ರಿ. ಅವು ನಿತ್ಯೋ ಅನಿತ್ಯೋ. ಅದಕ್ಕಾಗಿ ಮತ್ತು ಅವು ಕಡೆಗೆ ದುಃಖದಿಂದನೂ ಕೂಡ್ಯಾವ. ಅದಕ್ಕೆ ಇದು ಪರೀಕ್ಷೆ ಮಾಡಿ, ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ. ಅದಕ್ಕೆ ನಿರ್ವೇದಂ ಆಯಾತ್ ಅಂದ್ರ ವೈರಾಗ್ಯ ತಾಳ್ಬೇಕು ಅಂತೇಳಿ. ಆದ್ದರಿಂದ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ. ಬ್ರಾಹ್ಮಣೋ ಅಂದ್ರ ಜಿಜ್ಞಾಸು, ನಿರ್ವೇದಂ ಆಯಾತ್ ಅಂದ್ರ ವೈರಾಗ್ಯವನ್ನು ಹೊಂದಬೇಕು. ಆ ಕಡೆ ಆಸೆ ಪಟ್ಟು ಹೋಗ್ಬಾರ್ದು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯ ಕೃತ ಕೃತೇನ. ಅಕೃತ ಕೃತೇನ ನಾಸ್ತಿ. ಅಕೃತ ಅಂದ್ರೆ ಮೋಕ್ಷ, ಕೃತೇನ ಅಂದ್ರೆ ಕರ್ಮದಿಂದ ಆಗೋದಿಲ್ಲ, ಅದು ಕರ್ಮದಿಂದ ಪ್ರಾಪ್ತಿ ಆಗೋದಿಲ್ಲ ಮೋಕ್ಷ. ಅಕೃತ ಕೃತೇನ ನಾಸ್ತಿ, ಇಲ್ಲ, ಕರ್ಮದಿಂದ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದೆ ಮುಂಡಕೋಪನಿಷತ್ತಿದು. ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿನಲ್ಲಿಗೆ ನೀ ಹೋಗು. ಆ ಕಡೆ ಆ ಲೋಕಾದಿಗಳನ್ನ ಪರೀಕ್ಷೆ ಮಾಡಿ ನೋಡು. ಅವು ಅನಿತ್ಯದಾವ, ಶಾಶ್ವತ ಅಲ್ಲ. ನಿತ್ಯವಾದದ್ದು ಮೋಕ್ಷ ಐತಿ ಅಂತ ಹಿಂಗ ಇವು ಬೋಧ ಮಾಡ್ತಕ್ಕಂಥ ಈ ವಾಕ್ಯಗಳು ಕೂಡ ಶ್ರುತಿಗಳಲ್ಲಿ ಇವೆ. दूसरे कर्म के फल को अनित्य बोध कर करके पुरुष की निवृत्ति करावे. ಅದು ಆ ಸ್ವರ್ಗಾದಿ ಲೋಕಾಂತರ ಏನು ಪರಲೋಕ ವಿಷಯಗಳ ಕಡೆಗೆ ಹೋಗಗೊಡದಂತೆ ಅವನ್ನ ನಿವೃತ್ತಿ ಮಾಡ್ತಾರೆ.
तीन वाक्यन का वेद व्यास ने विभाग करके सूत्रन से यह बोधन किया ಈ ರೀತಿ ಈ ಎರಡು ಪ್ರಕಾರದ ವಾಕ್ಯಗಳದಾವಲ್ಲ ಹೌದಿಲ್ಲ ಸಕಾಮ ಕರ್ಮವನ್ನು ಬೋಧ ಮಾಡಿ ಸ್ವರ್ಗ ಲೋಕ ಅವು ಮೊದಲಾದವು ಇಂಥವು ಕುರ್ನ ಏನೋ ಹೇಳಲ್ಪಟ್ಟಾವ ಆ ಕರ್ಮರಚಿತ ಲೋಕಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅದು ಬೇರೆ ಮತ್ತಿನ್ನ ಅವು ಯಾವ ಲೋಕ ಅಂತಾರೆ ಬ್ರಹ್ಮಲೋಕ ಯಾಕ ಅವು ಯಾಕ ವೈರಾಗ್ಯ ಅಂದ್ರೆ ಅದಕ್ಕಂತಾರ ಬ್ರಹ್ಮಲೋಕ ಭೋಗ ಜೋ ಚಹೆ ಸಬನ್ ಕೋ ತ್ಯಾಗ ವೈರಾಗ್ಯ ಅದಕ್ಕಂತಾರ ಅಂದ್ರ ಈ ಲೋಕ ಅಷ್ಟ ಅಲ್ಲ ಸ್ವರ್ಗಲೋಕ ಅಷ್ಟೇ ಅಲ್ಲ ಬ್ರಹ್ಮಲೋಕದವರೆಗಿರತಕ್ಕಂತ ಬ್ರಹ್ಮಲೋಕಲು ಭೋಗಜೋ ಚಹೆ ಸಬನ್ ಕೋ ತ್ಯಾಗ ಯಾವ ಬೇಡ ನನಗೆ ಈ ಲೋಕದ ಭೋಗಗಳು ಬೇಡ ಸ್ವರ್ಗಲೋಕದ ರಂಭಾತಿಲೋತ್ತಮಾದಿಗಳು ಬೇಡ ಬ್ರಹ್ಮಲೋಕದ್ದು ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವ ಬೇಡ ಹಾ ಜಯ ಸಬನ್ ಕೋ ತ್ಯಾಗ ವೇದಾರ್ಥ ಜ್ಞಾನ ಜ್ಞಾತ ಮುನಿ ಕಹತತಾ ವೈರಾಗ್ಯ ಅಂತೇಳಿ ವೇದವನ್ನು ಬಲ್ಲಂತ ಜ್ಞಾನಿಗಳು ಇದಕ್ಕೆ ವೈರಾಗ್ಯ ಅನ್ನುತ್ತಾರೆ ಅಂತ ಈ ಲೋಕದ ವಿಷಯಗಳನ್ನು ಮೊದಲು ಮಾಡಿಕೊಂಡು ಸ್ವರ್ಗಲೋಕ ಬ್ರಹ್ಮಲೋಕದವರೆಗಿರುವ ವಿಷಯಗಳೆಲ್ಲ ಅನಿತ್ಯದಾವು ದುಃಖ ರೂಪದಾವು ಅಂತ ಹೀಗೆ ತಿಳ್ಕೊಂಡು ಅವಕರನ್ನು ಬಿಡೋದು ಹೆಂಗ್ ಅಂದಾಗ ಮೋಕ್ಷದ ರಾಜಮಾರ್ಗ ಸಿಗ್ತದ ಅವನು ಹೆಂಗ್ पुरुष की निवृत्ति करावे तीन वाक्य का वेद व्यास ने विभाग करके सूत्रन से ये बोधन किया ವೇದ ವ್ಯಾಸರು ಈಗ ಆ ಕರ್ಮ ರಚಿತವಾದವು ಅವು ಬೇರೆ ಈ ಜ್ಞಾನ ಮಾರ್ಗದ್ದು ಇವು ಬೇರೆ ಅಂತ ಈಗ ವಿಭಾಗ ಮಾಡಿ जो सर्व वाक्यन का ನಿವೃತ್ತಿ ಮೇ ತಾತ್ಪರ್ಯ ಆ ಎಲ್ಲ ವಾಕ್ಯಗಳು ಕೂಡ ಏನದ ನಿವೃತ್ತಿಯಲ್ಲೇ ತಾತ್ಪರ್ಯ ಇರ್ತಾವು ಅಂತ ಅಲ್ಲ ಮತ್ತ ಅವು ಹಂಗದಾವ ಅಂದ್ರ ಮತ್ತ ಅವಕೂರ್ನ ಯಾಕೆ ಹೇಳ್ಬೇಕಾಗಿತ್ತು ಅವು ನಮಗ ಯೋಗ್ಯ ಇಲ್ಲ ಮತ್ತು ದುಃಖ ಕೊಡುವಂತ ಅದಾವ ಅಂದ್ರೆ ಮತ್ತೆ ಅವಕೂರ್ನ ಯಾಕೆ ಹೇಳ್ಬೇಕ ಅಂದ್ರ ಅದಕ್ಕೆ ಹೇಳಿದ್ರು ಅದು ಹೇಳಿದಾಗೆ ಆದರೂ ಕೂಡ ಅದರ ನಿವೃತ್ತಿಯಲ್ಲಿಯೇ ತಾತ್ಪರ್ಯ ಆಯ್ತು ಇಷ್ಟ ಅಲ್ಲ ಇದೇ ವಿಚಾರ ಸಾಗರಕಾರರು ಕಡೆಗೆ ಕಾಮಶಾಸ್ತ್ರ ಐತಿಲ್ಲ ಕಾಮಶಾಸ್ತ್ರ ಕಾಮೋಪಭೋಗ ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಎಲ್ಲ ತಿಳಿಸ್ಕೊಡೋದು ಅದು ಸಹಿತ ನಿವೃತ್ತಿಯಲ್ಲಿಯೇ ತಾತ್ಪರ್ಯ ಐತಿ ಅಂತ ಹೇಳಿದ್ವಿ ಹೀಗದ ಆದ್ದರಿಂದ ಪ್ರವೃತ್ತಿ ಮೇ ಕಿಸಿ ವಾಕ್ಯ ಕಾ ಭಿ ತಾತ್ಪರ್ಯ ನೈ ಅಂದ್ರ ಕ್ರಮೇಣವಾಗಿ ಅವನ್ನ ಮತ್ತೆ ಕಡೆ ತರೋ ಸಲುವಾಗಿ ಆ ರೀತಿ ಹೇಳ್ಯದ ಜೋ ಪ್ರವೃತ್ತಿ ಬೋಧಕ ವಾಕ್ಯ ಪ್ರವೃತ್ತಿ ಬೋಧಕ ಅಂದ್ರೇನು ಪ್ರಪಂಚದ ಸುಖಭೋಗಗಳಲ್ಲಿ ವಿಷಯ ಭೋಗಗಳಲ್ಲಿ ತಿನ್ಕಾ ಭಿ ಸ್ವಾಭಾವಿಕ ಅವರು ನಿಷಿದ್ಧ ಜೋ ಪ್ರವೃತ್ತಿ ಆ ಸ್ವಾಭಾವಿಕವಾದ ನಿಷಿದ್ಧ ಅಂದ್ರೆ ಮತ್ತು ಪಾಪ ಕರ್ಮಗಳೇನು ಅವು ತಾಸೆ ನಿವೃತ್ತಿ ಕರ್ಕಿ ವಿಹಿತ ಪ್ರವೃತ್ತಿ ಮೇ ವಿಹಿತ ಪ್ರವೃತ್ತಿ ಅಂದ್ರೇನು ನಿಷ್ಕಾಮ ಕರ್ಮದಲ್ಲಿ ಪ್ರವೃತ್ತಿ ಆ ವಿಹಿತ ಅಂದ್ರೆ ಪುಣ್ಯ ಕರ್ಮಗಳು ಅಂತಃಕರಣ ಶುದ್ಧ ಹೋಗಕ್ಕೆ ಅದನ್ನ ಯಾಕೆ ಹೇಳ್ತಂದ್ರೆ ಅಂತಃಕರಣ ಶುದ್ಧಿ ಮಾಡ್ಬೇಕಲ್ಲ ಅಂತಃಕರಣ ಶುದ್ಧ ಹೋಗಕ್ಕೆ ತಾಸೆ ಬಿ ನಿವೃತ್ತಿ ಹೋಗಕ್ಕೆ ಮುಂದ ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ತಾನೇ ನಿವೃತ್ತಿ ಬಂದ್ಬಿಡ್ತದ ಮನಸ್ಸು ಅದೇನ್ ಬ್ಯಾಡ ಹೇಳಕತ್ತದ ಓಕೆ ಜ್ಞಾನ ನಿಷ್ಠ ಪುರುಷ ಹೋವೆ ಅವಾಗ ಅವಾಗ ಏನಾಗ್ತಾನ ಜ್ಞಾನದಲ್ಲಿ ನಿಷ್ಠಾ ಬಂದ್ಬಿಡ್ತದ ಇಸ್ ರೀತಿ ಸೇ ನಿವೃತ್ತಿ ಮೇ ತಾತ್ಪರ್ಯ ಆದ್ದರಿಂದ ಆ ಕರ್ಮಗಳು ಕೂಡ ನಿವೃತ್ತಿಯಲ್ಲಿಯೇ ತಾತ್ಪರ್ಯವುಳ್ಳವುಗಳಾಗಿರ್ತವೆ ಅರ್ಥವಾದ ವಾಕ್ಯ ಜಿನೆಸೆ ಜೋ ಕರ್ಮ ಕಾ ಫಲ ಬೋಧನ್ ಅರ್ಥವಾದ ವಾಕ್ಯಗಳೇನು ಕರ್ಮದ ಫಲದಲ್ಲಿ ಬೋಧ್ ಮಾಡ್ತಾವಲ್ಲ ಕರ್ಮ ಫಲಗಳನ್ನ ಅಲ್ಲಿ ಅಂದ್ರ ಯಮರಾಜ ನಚಿಕೇತಾಗ ಇಷ್ಟೆಲ್ಲ ಹೇಳಿದ್ದು
ಅಲ್ಲಿ ನೃತ್ಯ ಗೀತೆ ಅವರು ಅವ್ರ ಡ್ಯಾನ್ಸ್ ಮಾಡ್ತಾರ. ಮತ್ತ ಈ ಲೋಕದ ಪುತ್ರ ಪೌತ್ರಾನ್ ಉರುಣಿಶ್ವ ಅಂತ ಹೇಳ್ದ. ಈ ಲೋಕದಲ್ಲಿ ಎಷ್ಟು ಸಾವಿರ ಲಕ್ಷ ಕೋಟಿ ವರ್ಷಗಳ ಬರಬೇಕೆ ಆಯುಷ್ಯ ಬೇಡ. ಇಡೀ ಭೂಮಂಡಲಕ್ಕೆ ಒಬ್ಬನ ರಾಜನ ಮಾಡಿಬಿಡ್ತೇನೆ ನೀನು ಈ ಲೋಕದ ಭೋಗಗಳಲ್ಲಿ ಎಲ್ಲ ಹೇಳ್ದ ಯಮರಾಜ ನಚಿಕೇತ ಕಠೋಪನಿಷತ್ತಿನಲ್ಲಿ. ಅಲ್ಲದ ಪರಲೋಕದ ಭೋಗಗಳೇನದಾವಲ್ಲ ಅವು ಸಹಿತ ಎಲ್ಲ ಇವು ದೇವತೆಗಳಿಗೂ ದುರ್ಲಭದಾವು, ಅಂಥವನ್ನು ಕೂಡ ನಿನಗ ಕೊಡ್ತೇನೆ, ಅದನ್ನ ತಗೋ. ಈ ಈ ಸತ್ತವನ ಗತಿ ಏನನ್ನೋದು ಅದನ್ನ ಬಿಡು ಅಂತ ಹೇಳ್ತಾರೆ. ಅಂದ್ರೆ ಆತ್ಮಜ್ಞಾನದ ಬಗ್ಗೆ ಏನು ವಿಚಾರ ಮಾಡಕತ್ತಿ ಅದು ಬಿಡು. ಹೀಗೆಲ್ಲ ಹೇಳಿದ್ರು ಕೂಡ ಅವೇನ ಯಾವುದಕ್ಕೂ ಮಣಿಲಿಲ್ಲ. ಆವಾಗ ಅವನು ಪರೀಕ್ಷೆ ಮಾಡಿ ಹೌದು ಇದ್ರೆ ಹಿಂಗಿರ್ಬೇಕಂತ ಹೇಳಿ ಅವನಿಗೆ ಆತ್ಮಬೋಧ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಯ್ತು. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಾರು ಅಂತಂದ್ರೆ ಅರ್ಥವಾದ ವಾಕ್ಯ ಜೋ ಕರ್ಮ ಕಾ ಫಲಬೋಧನ್, ಕರ್ಮದ ಬೋಧ ಅಲ್ಲ. ಈಗ ಅವು ಕರ್ಮವನ್ನು ಬೋಧ ಮಾಡಿ ಮತ್ತದು ಪುನರ್ಜನ್ಮಕ್ಕೆ ಕಾರಣ ಮತ್ತು ದುಃಖಕ್ಕೆ ಕಾರಣ ಅದಾವು. ಮತ್ತು ಅವ್ನ ಯಾಕೆ ಬೋಧ ಮಾಡ್ತಾರೆ ಇವರು ಅಂತ ಕೇಳಿದರೆ ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಕ್ಯಾಸೋ ಗುಣ ಜಿಹ್ವಾ ನ್ಯಾಯತೆ ಕಿಯಾಯ. ಗುಣ ಜಿಹ್ವಾ ನ್ಯಾಯತೆ ಕಿಯಾ ಅಂದ್ರೇನು, ಅದರ ಮೇಲೆ ಟಿಪ್ಪಣಿ ಐತಿ. ಎಷ್ಟು 389. ಈಗ 389ನೇ ಟಿಪ್ಪಣಿ. ಕಿಸಿ ಬಾಲಕ್ಕೂ ಗುಣ ಜಿಹ್ವ ನ್ಯಾಯ ಅಂದ್ರೆ ಏನ್ ಅದರ ಬಗ್ಗೆ ಹೇಳ್ತಾರೆ. किसी बालक को अपनी माता जुहा में गुड़ की अंगुली लगा के कटु औषध में मधुर रस की बुद्धि उपजावे, कटु औषध पिला देवे, ताकू शास्त्र में गुड़जुवा न्याय कहे. ಅಂದ್ರೆ ಏನ್ ಹೇಳ್ತಾರು, ದೃಷ್ಟಾಂತ ಕೊಟ್ರು. ಈಗ ಒಂದು ಸಣ್ಣ ಮಗು ಐತಿ, ಅದಕ್ಕೆ ಆರಾಮಿಲ್ಲ, ಔಷಧ ಕುಡಿಸ್ಬೇಕಾಗೈತಿ. ಔಷಧ ಕುಡಿ ಅಂದ್ರೆ ಒಟ್ಟು ವಾಲ್ಯತ ನಾವು ವಾಲ್ಯನ ಅದಕ್ಕೆ ಆ ಬಟ್ಟಿಗೆ ಬೆಲ್ಲ ಹಚ್ಕೊಂಡು ನೀ ನೋಡಿದ ಹೆಂಗೈತೆ ಅಂತ ಹೇಳ್ಕೆ ಅವನು ಬಾಯಾಗ ಬಟ್ಟು ತುರುಕಿ ಹಿಂಗ ನಾಲ್ಗೆ ಒರೆಸಿ ಬಿಡ್ತಾಳ. ಹಾ ಕೊಡಂಗಾರ ಕೊಡು, ಯಾಕಂದ್ರೆ ರುಚಿ ಎತ್ತದಲ್ಲ, ಸಿಹಿ ಅದ. ಹಿಂಗ ಅದ ಸಿಹಿಯಾದ ಬೆಲ್ಲವನ್ನು ನಾಲಿಗೆ ಒರೆಸಿ ಹಿಂದಿಗಿಡ ಕಹಿಯಾದ ಔಷಧವನ್ನು ಕುಡಿಸ್ಬಿಡ್ತಾಳೆ. ಹಿಂಗೆ ಅದಕ್ಕಾಗಿ ಆ ರೀತಿ ಫಲಮೇ ತಿನ್ಕ ತಾತ್ಪರ್ಯನೇ ಈ ರೀತಿ ಅದಲ್ಲೇ ಆ ಕರ್ಮಗಳನ್ನ ಬೋಧ ಮಾಡ್ಯಾರ. ಈ ಅರ್ಥ ಸೂತ್ರನ್ಸೆ ವ್ಯಾಸಜಿನೇ ಬೋಧನ್ ಕಿಯ. ಸೂತ್ರದಿಂದ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಕೂಡ ಇದನ್ನು ಬ್ರಹ್ಮಸೂತ್ರದಲ್ಲಿ ಹೇಳ್ಯಾರ. यह अर्थ को सूत्र में जान के पुरुष की सकाम कर्म में प्रवृत्ति होवे नहीं. ಆದ್ದರಿಂದ ಇದನ್ನು ತಿಳಿದುಕೊಂಡು ಆ ಪುರುಷರು ಸಕಾಮ ಕರ್ಮದಲ್ಲಿ ಅವರ ಪ್ರವೃತ್ತಿ ಆಗೋದಿಲ್ಲ. ಜೈಸೆ सूत का जाल ಅಂದ್ರ ಆ ದಾರದ ಎಳೆಯ ಜಾಳ್ಗೆ ಏನ್ ಮಾಡ್ಯಾರ, ಅದು ಜಾಲ್. ಪುಷ್ಪನ್ ಕೋ ಕಂಟಕನ್ಸೆ ನಿರೋಧ ಕರೆ ಅಂದ್ರ ಆ ಒಂದು ದಾರಿನಿಂದ ಜಾಳ್ಗಿ ಹಣದಾರ ಇರ್ತೈತಲ್ಲ, ಮೀನಿನ ಜಾಳ್ಗಿ ಅದು ಇಂಥವು. ಇಲ್ಲಿ ನಮ್ಮಲ್ಲಿ ಐತಲ್ಲ ಇಲ್ಲಿ ಜಾಳ್ಗಿ ಹಿಂಗ್. ಅದು ಏನ್ ಮಾಡ್ತದ, ಆ ಪುಷ್ಪಗಳನ್ನು ಕಂಟಕ್ಸೆ ನಿರೋಧ ಕರೆ, ಆ ಮುಳ್ಳಿನ ಕಂಟಿ ಈ ಕಡೆ ಬಂದು ಇದ್ರ ಕೂಡ ಸಂಬಂಧ ಆಗಲಾರ್ದಂಗ ಅದು ತಟ್ಟಿಸ್ತೈತೆ. ಅದು ಹೂಗಳು ಗಾಳಿಗೆ ಹಾರಿ ಹೋಗಿ ಮುಳ್ಳ ಕಂಟಿಯಾಗಿ ಬೀಳ್ತಿದ್ರ ಅವಕರು ತಡಿತೈತಿ. ಆ ಮುಳ್ಳ ಕಂಟಿ ಅವು ಗಾಳಿಗೆ ಈ ಕಡೆ ಬಂದು ಹೋದ್ರೆ ಇದನ್ನು ತಡೆದ ಆ ಕಡೆ ಈ ಕಡೆ ಹಿಂಗ ವಿಭಾಗ ಮಾಡ್ತೈತಿ. तैसे व्यास भगवान ने के सूत्र सकाम कर्मन से विरोध करें. ಆ ಸಕಾಮ್ ಕರ್ಮ ಕಾಮನಾ ಸಹಿತವಾದ ಕರ್ಮಗಳೇನದಾವು
ಅವುಗಳನ್ನು ತಡೆಗಟ್ತಾವು. ಯಾತೆ ಜಾಲ ರೂಪ ಆದ್ರಿಂದ ಅದನ್ನ ವ್ಯಾಸರು ಜಾಳ್ಗಿ ಮಾಡಿ ಕಟ್ಟಿದ್ರು ಅಂತ ಹೇಳಿದ್ದ. ಈಗ 339ನೇ ಅಂಕ. ಹಾ ओ गुरुदेव के 3 प्रश्न. ಈಗ अग्रुदेव ಅಗ್ರುದೇವನ 3 ಪ್ರಶ್ನೆಗಳು ಅಂತ ಹೇಳಿದ. ಅಗ್ರುದೇವ 3 ಪ್ರಶ್ನೆ ಮಾಡ್ತಾನೆ. 3 ಪ್ರಶ್ನೆ ಯಾವ ಅವು ಏನತ್ ಮಾಡ್ತಾನೋ ಅಂತ ಕೇಳಿದ್ರೆ 339ನೇ ಅಂಕದಿಂದ 339ನೇ अंक. मैं कौन हूं, संसार का कर्ता कौन है, मैं कौन हूं ಇದೊಂದು ಪ್ರಶ್ನೆ. ನಾ ಯಾರು ಏನ್ ಪ್ರಶ್ನೆ ಮಾಡ್ತಾನ? ಹಾ ನಾ ಯಾರು. ಮತ್ತೆ ಇದನ್ನ ಬಿಟ್ಟು ನನ್ನ ಮಗಳ ಲಗ್ನ ಯಾಕಾಗವಲ್ದು ಅಥವಾ ನಮ್ಮೇನ್ ಹಿಂಡವಲ್ದು ಯಾಕ ಹೆಂಗಿಲ್ಲ. ಮೈ ಕೌನ್ ಹೂ, ಹೇ ಗುರುದೇವ ನಾನು ಯಾರು. ಸಂಸಾರ ಕಾ ಕರ್ತಾ ಕೌನ್ ಹೈ, ಈ ಸೃಷ್ಟಿ ಜಗತ್ ಇದನ್ನು ಜಗತ್ ಮಾಡಿದಂತ ಅವ ಯಾರು, ಯಾರು ಮಾಡ್ಯಾರ ಈ ಜಗತ್ತನ್ನು. मुक्ति का हेतु ज्ञान है अथवा कर्म है अथवा उपासना है अथवा दोनों है. ಇನ್ನ ಮೋಕ್ಷಕ್ಕೆ ಕಾರಣ ಏನು ಜ್ಞಾನದಿಂದ ಮುಕ್ತಿ ಆಕೈತೋ ಅಥವಾ ಕರ್ಮದಿಂದ ಮುಕ್ತಿ ಆಕೈತೋ ಅಥವಾ ಉಪಾಸನೆಯಿಂದ ಮುಕ್ತಿ ಆಕೈತೋ ಅಥವಾ ದೋನು ಅಂದ್ರೆ ಎರಡರಿಂದಲೂ ಆಗುತ್ತದೆಯೋ. ಅಂದ್ರೆ ಜಗತ್ತಿಗೆ ಕರ್ತ ಯಾರು, ನಾನು ಯಾರು ಅನ್ನೋದು 1ನೇ ಪ್ರಶ್ನೆ. ಜಗತ್ತಿಗೆ ಕರ್ತ ಯಾರು 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಎಲ್ಲಿ ಐತಿ, ಏನೈತಿ ಅಂದ್ರ ಮುಕ್ತಿ ಅದರಿಂದ ಆಕೈತಿ. ಕೆಲವು ಮಂದಿ ತೀರ್ಥಯಾತ್ರೆ ಮಾಡಿದ್ರೆ ಮುಕ್ತಿ ಆಕೈತಿ, ಸಾಯೋತನ ಬರೀ ತೀರ್ಥಯಾತ್ರೆ ಮಾಡ್ಕೋತಾರ. ಇನ್ನ ತಿರುಗಿ ಸಾಯ್ತಾವ. ಹಾ ಅದೇ ರಾಮೇಶ್ವರಕ್ಕೆ ಹೋಗೋದು, ಇಲ್ಲಿ ಕಾಶಿಗೆ ಹೋಗೋದು, ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗೋದು, ಹಿಂಗೆಲ್ಲ. ಅದಕ್ಕೆ ಇಲ್ಲಿ ಮುಕ್ತಿಗೆ ಏನು ಕಾರಣ ಐತಿ ಅಂದ್ರ ಏನು ಜ್ಞಾನದಿಂದ ಮುಕ್ತಿ ಹಾಕೋದು ಅಥವಾ ಕರ್ಮದಿಂದ ಮುಕ್ತಿ ಹಾಕೋದು. ಹಿಂಗೆ ಯಾಕೆ ಕೇಳ್ತಾನಂದ್ರ ವೇದಾಂತಿಗಳು ಜ್ಞಾನದಿಂದ ಮುಕ್ತಿ ಆಕೈತಿ, ಜ್ಞಾನ ದೇವತು ಕೈವಲ್ಯಂ ಅಂತ ಹೇಳಿ ಈ ಶ್ರುತಿ ಉಪನಿಷತ್ತುಗಳು ಅದಾವ. ಆದ್ರೆ ಕರ್ಮದಿಂದ ಅಂತ ಹೇಳ್ಬೇಕಾದ್ರೆ ಜೈಮಿನಿ ಕರ್ಮದಿಂದ ಮುಕ್ತಿ ಹೇಳ್ತಾನೆ. ಪೂರ್ವಮೀಮಾಂಸಾ ಜೈಮಿನಿ ಶಾಸ್ತ್ರ ಕರ್ಮದಿಂದ ಮುಕ್ತಿ ಹೇಳ್ತಾರ ಅವರು. ಅದಕ್ಕೆ ಏನು ಅವರು ಕರ್ಮದಿಂದ ಹೇಳ್ತಾರೋ, ನೀವು ಜ್ಞಾನದಿಂದ ಹೇಳ್ತೀರಿ, ಯಾರು ಕರೆ. ಅಥವಾ ಉಪಾಸನಾ ಹಿರಣ್ಯ ಗರ್ಭ ಉಪಾಸಕರು ಅವರು ಉಪಾಸನೆಯಿಂದ ಮುಕ್ತಿ ಹೇಳ್ತಾರೆ. ಅಥವಾ ದೋನುತೆ, ದೋನು ಅಂದ್ರ ಕರ್ಮ ಉಪಾಸನ, ಕರ್ಮ ಉಪಾಸನ ಅಂದ್ರೆ ಅವು ಎರಡು ಒಂದಾದ ಲೆಕ್ಕದಿಂದ. ಅದು ಕರ್ಮ ದೇಹೇಂದ್ರಿಯಗಳಿಂದ ಆಗುವ ಕರ್ಮ, ಉಪಾಸನ ಮಾನಸಿಕ ಕ್ರಿಯೆ ಅದು, ತಿಳಿತಾ. ಆದ್ದರಿಂದ ಎರಡು ಅಂದ್ರ ಅವು ಎರಡು ಕೂಡಿ ಕರ್ಮದಾಗ ಬಂದು ಏನು ಕರ್ಮ ಮತ್ತು ಜ್ಞಾನ, ಈ ಎರಡರಿಂದಲೂ ಕರ್ಮ ಜ್ಞಾನ ಎರಡರಿಂದನೂ ಯಾಕೆ ಕೇಳ್ಯಾರ ಅಂತಂದ್ರ ಅಲ್ಲಿ ಪ್ರಾಚೀನ ವೃತ್ತಿಕಾರ ಔಡಲೋಮಿ ಅವರು ಎರಡೂ ಬೇಕಂತ. ಜ್ಞಾನನೂ ಬೇಕು, ಕರ್ಮನೂ ಬೇಕು. ಅವರು ಒಂದು ಉದಾಹರಣೆ ಕೊಡ್ತಾರೆ ಇದರ ಸಲುವಾಗಿ. ಉಭಾಭ್ಯಾಮೇವ ಪಕ್ಷಭ್ಯಾಂ ಯಥಾಖ್ಯೇ ಪಕ್ಷಿಣೋ ಗತಿ.
ಅಂದ್ರ ಒಂದು ಪಕ್ಷಿ ಖೇ ಅಂದ್ರೆ ಆಕಾಶದಲ್ಲಿ ಗಮನ ಮಾಡಬೇಕಾದ್ರೆ, ಆಕಾಶಕ್ಕೆ ಹಾರಿ ಹೋಗ್ಬೇಕಾದ್ರೆ ಉಭಾಭ್ಯಾಮೇ ಪಕ್ಷಭ್ಯಾಮ್, ಎರಡು ಪಂಖಗಳಿಂದ ಅದು ಹಾರಿ ಹೋಗುತ್ತದೆ. ತಿಳಿತಾ? ಹಾ, ಅದಕ್ಕ ಹೆಂಗೆ ಎರಡೂ ಬಡಿಯೋದು, ಎರಡೂ ಪಂಖಗಳನ್ನ ಬಡದಾಗ ಅದು ಮೇಲೆ ಹೋಗ್ತದೆ. ಒಂದು ಜ್ಞಾನ, ಒಂದು ಕರ್ಮ, ಇವು ಎರಡೂ ಬೇಕ ಅಂತ ಅವ್ರು ಹೇಳ್ತಾರೆ. ಔಡಲೋಮಿ ಅಂದ್ರೆ ಸಮುಚ್ಚಯವಾದಿ ಅಂತಾರ ಅವ್ರಿಗೆ. ನಾವು ಸಮುಚ್ಚಯವಾದಿ. ನಾವು ಸಮುಚ್ಚಯವಾದಿ ಅಂದ್ರ ಆ ಏನ್ ನಾವು ಏನ್ ಹೇಳಿ ನಾವು ಸಮುಚ್ಚಯವಾದಿ. ಆ ಸಮುಚ್ಚಯ ಎರಡು ಪ್ರಕಾರವಾಗಿದೆ. ಸಮುಚ್ಚಯ ಅಂದ್ರೇನು? ಜ್ಞಾನ ಕರ್ಮ. ಹೇಳ್ತಾ? ಸಮುಚ್ಚಯ ಅಂದ್ರೇನು? ಜ್ಞಾನ ಕರ್ಮ. ಸಮುಚ್ಚಯ ಅಂದ್ರೆ ಎರಡು ಕೂಡಿದ್ದು ಅಂತ. ಎರಡು, ಜ್ಞಾನ ಕರ್ಮ, ಇವು ಎರಡೂ ಬೇಕು. ಅವ್ರಿಗೂ ಬೇಕು, ನಮಗೂ ಬೇಕು, ಎಲ್ಲರಿಗೂ ಬೇಕು ಜ್ಞಾನ ಕರ್ಮಗಳು. ಆದರೆ ಅದರಾಗ ವ್ಯತ್ಯಾಸ ಏನದ ಅಂತ ಕೇಳಿದರೆ, ವೇದಾಂತಿಗಳು ಅದ್ವೈತ ಮತವಾದಿಗಳೇನದಾರಲ್ಲ, ಇವರು ಕ್ರಮ ಸಮುಚ್ಚಯ ಒಪ್ತಾರೆ. ಸಮುಚ್ಚಯ ಕರೆ, ಆ ಸಮುಚ್ಚಯ ಕ್ರಮ ಸಮುಚ್ಚಯ, ಸಮ ಸಮುಚ್ಚಯ ಅಂತ ಎರಡು ಪ್ರಕಾರ ಇದೆ. ಆ ಸಮುಚ್ಚಯವು ಕ್ರಮ ಸಮುಚ್ಚಯ, ಸಮ ಸಮುಚ್ಚಯ. ಕ್ರಮ ಸಮುಚ್ಚಯ ಬ್ಯಾರೆ, ಸಮ ಸಮುಚ್ಚಯ ಬ್ಯಾರೆ. ನಾವು ವೇದಾಂತಿಗಳು ಕ್ರಮ ಸಮುಚ್ಚಯವನ್ನು ಅಂಗೀಕಾರ ಮಾಡ್ತೀವಿ, ಒಪ್ತೀವಿ. ನಾವು ವೇದಾಂತಿಗಳು ಕ್ರಮ ಸಮುಚ್ಚಯವನ್ನು ಒಪ್ತೀವಿ. ಕ್ರಮ ಸಮುಚ್ಚಯವನ್ನು ಒಪ್ತೀವಿ ಅಂದ್ರೆ ಏನು? ಅದರ ಅರ್ಥ ತಿಳಿತಾನದ? ಅಂದರೆ ಒಂದು ಕ್ರಮ ಐತ್ ನಮ್ಮಲ್ಲಿ. ಮೊದಲು ನಾವು ಅಂತಃಕರಣ ಶುದ್ಧಿಗಾಗಿ ಕರ್ಮೋಪಾಸನೆಗಳನ್ನು ಮಾಡೋದು. ಅವು ಕರ್ಮೋಪಾಸನೆಗಳು ನಮಗೂ ಬೇಕು, ಅಂತಃಕರಣ ಶುದ್ಧಿ ಸಲಾಗಿ ಬೇಕಾವು. ಮೊದಲು ಕರ್ಮೋಪಾಸನೆಗಳನ್ನ ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಆ ನಂತರದಲ್ಲಿ ಜ್ಞಾನ ಮಾರ್ಗಕ್ಕೆ ಹೋಗಿ ಆ ಕಡೆ. ಆದ್ದರಿಂದ ನಮ್ಮದು ಕ್ರಮ ಐತಿ. ಮೊದಲು ಕರ್ಮ, ಕರ್ಮೋಪಾಸನೆಗಳು ಮೊದಲು, ನಂತರ ಜ್ಞಾನ. ಅವರು ಸಮುಚ್ಚಯವಾದಿಗಳು, ಔಡಲೋಮಿ ಮೊದಲಾದವರೆಲ್ಲ ಸಮುಚ್ಚಯವಾದಿಗಳು. ಅವ್ರೇನಂತಾರ, ಆ ಜ್ಞಾನನೂ ಬೇಕು, ಕರ್ಮನೂ ಎರಡೂ ಸಮಕಾಲದಲ್ಲಿ ಬೇಕ ಅವ್ರಂತಾರ. ಅದು ಹಿಂಗೇನು ಒಂದ ಪಂಥದಿಂದ ಹೋಗ್ತೇನೆ, ಹಿಂಗೆ ಎರಡು ಬೇಕಲ್ಲ ಅಂತ ಅವ್ರು ದೃಷ್ಟಾಂತ ಕೊಡ್ತಾರೆ. ಆದ್ರ ಅವ್ರು ಕೊಟ್ಟ ದೃಷ್ಟಾಂತ ಇಲ್ಲಿ ಬಾಧಿಸ್ತಾ ಇದೆ. ಹೇಗೆ ಬಾಧಿಸ್ತೈತಿ ಅಂತ ಕೇಳಿದ್ರೆ, ಈಗ ಜ್ಞಾನನು ಮತ್ತು ಕರ್ಮನು ಸಮಾನ ಅಂದ್ರೆ ಎರಡು ಕೂಡೇ ಮಾಡಬೇಕು ಅಂತ ಹೇಳ್ತಾರ ಅವ್ರು. ಆದ್ರ ಅವು ಎರಡೂ ಮಾಡಿದ್ರ ಎಂದೂ ಮುಕ್ತಿ ಆಗಂಗಿಲ್ಲ. ಅವು ಯಾಕಾಗೋದಿಲ್ಲ ಅಂತಂದ್ರ, ಅದು ಕರ್ಮ ಮಾಡೋದು ಭೇದ ಬುದ್ಧಿಯಿಂದ ಮಾಡ್ತಾನವ ಕರ್ಮವನ್ನ. ಹೇ ಪರಮಾತ್ಮ ಅಂತ, ಪರಮಾತ್ಮ ಬ್ಯಾರೆ, ನಾ ಬ್ಯಾರೆ. ಹೌದಲ್ಲ? ಭಕ್ತನ ಹೌದಿಲ್ಲ? ಹೀಗೆ ಕರ್ಮ ಮಾಡ್ಬೇಕಾದ್ರ ಪೂಜಾ ಪಾಠ ನೇಮ ನಿಷ್ಠ ಯಾವುದೇ ಕರ್ಮಗಳನ್ನು ಮಾಡ್ಬೇಕಾದ್ರೂ ಅಂದ್ರೆ ಆ ಪರಮಾತ್ಮನನ್ನು ಉದ್ದೇಶ ಮಾಡ್ತೇನೆ ಅಂತ ನಾವು. ಹೌದಿಲ್ಲೋ?
ಮತ್ ಪರಮಾತ್ಮ ಬೇರೆ ನಾ ಬೇರೆ ಹಂಗ ಆಯ್ತದ, ಹೌದಿಲ್ಲೋ? ಅದಕ್ಕ ಆ ಅದು ನಿನಗೆ ನಾನು ಈ ಸಮರ್ಪಣೆ ಮಾಡ್ತೀನಿ. ಆ ನೋಡು, ಶಿವ ಮಾನಸ್ ಪೂಜೆಯಲ್ಲಿ ಬಂದಿದೆ ಅಂದ್ರ ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದ ಮೋದಾಂಕಿತಂ ಚಂದನಂ. ಇವು ಎಲ್ಲ ರತ್ನ ಖಚಿತವಾದ ನಿನಗೆ ಆಸನ ತಂದೀನಿ. ಆ ಪತ್ರಂ ಪುಷ್ಪಂ ಫಲಂ ಹಿಂಗೆಲ್ಲ ನಿನಗೆ ತಂದೇನಿ. ಗ್ರಹಣ ಪ್ರಭು, ನೀ ತಗೋರಪ್ಪ, ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಎಲ್ಲ ಆ ಪರಮಾತ್ಮನಿಗೆ ಇವ ಸಮರ್ಪಣೆ ಮಾಡ್ತಾನ. ಈ ರೀತಿ ಭೇದ ಬುದ್ಧಿಯಿಂದ ಕರ್ಮ ನಡೆಯುತ್ತದೆ. ಮತ್ತೇನ ಜ್ಞಾನ ಹೆಂಗ್ ನಡೀತದ? ಅಭೇದ ಬುದ್ಧಿಯಿಂದ ನಡೀತದ. ಆ ಪರಮಾತ್ಮನೇ ನಾನಿದ್ದೇನೆ, ಆ ಪರಮಾತ್ಮನೇ ನಾನಿದ್ದೇನೆ ಅನ್ನೋದು. ಮತ್ತ ಪೂಜಾಂ ಗ್ರಹಣ ಪ್ರಭೋ, ನಿನಗೆ ಎಲ್ಲ ನಿನಗ ಕೊಡ್ತೇನೆ ತಗೋರಪ್ಪ ಅಂಥೇಳಿ ಅಲ್ಲಿ ಮತ್ತೆ ಇದು ಭೇದ ಬುದ್ಧಿನೂ ಮಾಡೋದು, ಮತ್ತೆ ಈ ಕಡೆ ಅಭೇದ ಬುದ್ಧಿನೂ ಮಾಡೋದು. ಈ ಹಿಂಗ್ ಮಾಡಿದ್ರೆ ಹೆಂಗಾಗತ್ತದ? ಅದು ಆದಂತ ಜ್ಞಾನ ಕೂಡ ಮತ್ತ ತಿರುಗಿ ಮತ್ತ ಭೇದ ಬುದ್ಧಿ ಬಂದ್ ಕೂಡ ಇದಾಕತಿ. ಈಗ ಒಂದು ಹೂವಿನ ಗಿಡ ಐತಿ, ಹೂವಿನ ಗಿಡ ತಂದು ಹಚ್ಚಾನವ, ಹೌದಿಲ್ಲ? ಹಚ್ಚಿ ಬಿಡ್ಬೇಕಲ್ಲ, ಹಂಗ ಒಂದು 15 ದಿನ ತಿಂಗಳ ಅದ. ಇಲ್ಲ ಹಚ್ಚಾನ ನಿನ್ನೆ, ಇವತ್ತು ಮತ್ ಹತ್ತೈತೆ ಇಲ್ಲ ಮತ್ ಕಿತ್ ನೋಡ್ತಾನ. ಅದು ಅದನ್ನ ಕಿತ್ತಿ ನೋಡ್ತಾನೆ. ಒಂದ ಹೆಂಗ ಹತ್ತೈತೆ ಅದು, ಹೌದಲ್ಲ? ಕಿತ್ ಕೈಯಾಗ ಬರ್ತೈತಿ. ಅಲ್ಲ ಇನ್ನ ಹತ್ತೆ ಇಲ್ಲ ಮತ್ ಇದು ಮಾಡ್ತಾನೆ. ಮತ್ ಮರುದಿನ ಮತ್ ಕಿತ್ ನೋಡ್ತಾನಂದ್ರ ಹಿಂಗಾದ್ರ ಹಂಗ ಇಲ್ಲಿ ಜ್ಞಾನ ಯಾವತ್ತು ಅದನ್ನ ಅಳಿಗಾಡಿಸ್ತಂದ್ರ, ಕರ್ಮ ಬಂದು ಅಳಿಗಾಡಿಸ್ತಂದ್ರ ಜ್ಞಾನ ನಿಶ್ಚಯ ಗಚ್ಚಾಗುವುದಿಲ್ಲ. ಹೇಳ್ತಾನ. ಅದಕ್ಕೆ ನಮ್ಮಲ್ಲಿ ಕ್ರಮ ಸಮುಚ್ಚಯ ಏನ್ ಮಾಡ್ಯದಂದ್ರ, ಮೊದಲು ಅಂತಃಕರಣ ಶುದ್ಧಿ ಆಗೋ ತನಕ ಕರ್ಮೋಪಾಸನೆಗಳನ್ನ ಮಾಡ, ಆಮೇಲೆ ಅವುಗಳನ್ನು ಬಿಟ್ಟು ಬಿಡ, ಬಂದ್ ಮಾಡೋದನ್ನ. ನಾನೇ, ಆ ಪರಮಾತ್ಮನೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಇದನ್ನ ಹೇಳಿ ಬರೀ ಅದನ್ನ ಕಟ್ಟಿ ಅಂದ್ರೆ ಇದು ಗಚ್ಚಾಗತ್ತೆ. ಅದನ್ನ ತರೋದಿಲ್ಲ ಮತ್ತಿದ್ರಾಗ. ಅದು ಮೊದಲು ಮಾಡಿ ಅದನ್ನು ಬಿಟ್ಟು ಬಿಡು. ಈಗ ಕೇವಲ ಜ್ಞಾನ. ಈ ರೀತಿ ಕ್ರಮ ಸಮುಚ್ಚಯ ನಮ್ಮಲ್ಲಿ. ಅವರಲ್ಲಿ ಸಮುಚ್ಚಯ ಅಂದ್ರೆ ಕರ್ಮನು ಜ್ಞಾನ ಎರಡು ಕೂಡ ನಡೀಲಿತ್ತಾರ. ಹೆಂಗ ನಡೀತೈತೆ ಅದು, ಹೌದಿಲ್ಲ? ಆದ್ದರಿಂದ ಈ ರೀತಿ ಅಲ್ಲಿ ಇದಾಗ್ತದ ಅಂತೇಳಿ ತಿಳ್ಕೊಂಡು ಅದಕ್ಕೆ ಎರಡು ಕೂಡ ನಡೀಲಾಕ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನೈತಿ, ಅಗ್ರದ ದೇವ 3 ಪ್ರಶ್ನೆ ಮಾಡಿದ್ದಾನೆ ಅಂತ ಹೇಳಿದೀವಿ. ಯಾವ ಮೈ ಕೌನು, ನಾ ಯಾರಿದ್ದೇನೆ? ವಾನ್ ಸಂಸಾರ ಕಾ ಕರ್ತಾ ಕೌನೆ, ಈ ಜಗತ್ತಿಗೆ ಕರ್ತಾ ಯಾರು? ಇದನ್ನ ಯಾರು ಮಾಡ್ಯಾರ ಈ ಜಗತ್ತನ್ನು? ಇದು 2ನೇ ಪ್ರಶ್ನೆ. 3ನೇದ್ದು, ಮುಕ್ತಿಗೆ ಕಾರಣ ಏನು ಜ್ಞಾನೋ ಅಥವಾ ಕರ್ಮೋ ಅಥವಾ ಉಪಾಸನಾನೋ ಅಥವಾ ದೋನೋನೋ? ದೋನೋ ಅನ್ನುವಲ್ಲಿನೋ ಹಿಂಗೆ ಕರ್ಮ ಮತ್ತು ಜ್ಞಾನ ಉಪಾಸನ ಮತ್ತು ಇವು ಎರಡು ಹಿಂಗೆ. ಅದಕ್ಕಾಗಿ ಇಲ್ಲಿ ಯಾವುದು ಅನ್ನೋದು ನಿರ್ದಿಷ್ಟವಾಗಿ ನನಗೆ ಹೇಳಂತ ಈ ರೀತಿ 3 ಪ್ರಶ್ನೆ ಮಾಡ್ಯ ನಾವು. ಅದಕ್ಕೆ ದೋಹ
ಕೋವು ಶಿಷ್ಯ ಉದಾರಮತಿ गुरु के शरणे जाई प्रश्न कियो कर जोरिके ಪಾದ ಪದ್ಮ ಶಿರನಾಯಿ. ಅಂದರೆ ಕೋವು ಶಿಷ್ಯ ಉದಾರಮತಿ ಅಂದ್ರ ಉತ್ತಮ ಬುದ್ಧಿಯುಳ್ಳಂತ ಯಾವನೋ ಒಬ್ಬ ಶಿಷ್ಯನು ಗುರುಗಳಿಗೆ ಶರಣಾಗತನಾಗಿ ಎರಡೂ ಕೈಗಳನ್ನು ಜೋಡಿಸಿ ಪ್ರಶ್ನೆಗಳನ್ನು ಮಾಡುವಂತವನಾದನು. ಅಲ್ಲದೆ ಅವರ ಪಾದ ಪದ್ಮಗಳಿಗೆ ಶಿರನಾಯಿ ಅಂದ್ರ ಶಿರಸ್ಸನ್ನ ಬಾಗಿಸಿ ಅಂದ್ರೆ ನಮಸ್ಕಾರ ಮಾಡಿ ಅವ್ರಿಗೆ ಪ್ರಶ್ನೆ ಕೇಳುವಂತವನಾದ. ಇನ್ನ ಇದು 7ನೇ ದೋಹ. 8ನೇ ದೋಹ ಅವಾಗ ಶಿಷ್ಯ ಹೇಳ್ತಾನೆ, भो भगवान मैं कौन ये भो भगवान मैं कौन यह संस्कृति काते होई हेतु मुक्ति को ज्ञान व कर्म व उपासना दोई. ಅಂದ್ರೆ ಅಲ್ಲಿ ಹೇಳಿದ ಮಾತೇ ಅದು. ಅಂದ್ರೆ ಇದು ದೋಹಾದೊಳಗೆ ಹೇಳ್ಯಾರ. ಅಂದರೆ ಹೇ ಭಗವಂತ ನಾನು ಯಾರು ಅನ್ನೋದೊಂದು ಪ್ರಶ್ನೆ. ಏ ಸಂಸ್ಕೃತಿ ಖಾತೆ ಹೋಯಿ ಅಂದ್ರ ಈ ಪ್ರಪಂಚವು ಯಾರಿಂದ ಈ ಜಗತ್ತು ಹುಟ್ಟಿದೆ, ಜಗತ್ತಿಗೆ ಕರ್ತ ಯಾರು? 2ನೇ ಪ್ರಶ್ನೆ ಇದು. ಹೇತು ಮುಕ್ತಿಕೋ ಅಂದ್ರೆ ಮೋಕ್ಷಕ್ಕೆ ಕಾರಣ ಜ್ಞಾನ ವ ಕರ್ಮ ವ ಉಪಾಸನಾ ದೋಯಿ. ಮೋಕ್ಷಕ್ಕೆ ಏನು ಜ್ಞಾನ ಕಾರಣ ಆಯ್ತೋ, ಏನ ಕರ್ಮ ಕಾರಣ ಆಯ್ತೋ, ಏನು ಉಪಾಸನಾ ಕಾರಣ ಆಯ್ತೋ, ಅಥವಾ ಎರಡೂ ಕಾರಣ ಅದಾವು ಏನಂಬುದನ್ನು ನನಗೆ ತಿಳಿಸಿ ಹೇಳ್ರಿ ಅಂತ ಕೇಳ್ಯ. ಟೀಕಾ, ಹೇ ಭಗವನ್ ಮೈ ಕೌನು, ನಾನು ಯಾರು ಅಂತ ಕೇಳ್ಯ. ನಾನು ಯಾರಂದ್ರ ಅದ್ರಾಗ ಏನ್ ತಾತ್ಪರ್ಯ ಐತಿ ಅಂದ್ರ ದೇಹ ಸ್ವರೂಪ ಅಥವಾ ದೇಶ ಬಿನು. ನಾನು ಯಾರಂದ್ರ ನಾ ದೇಹ ಸ್ವರೂಪನೋ ನಾನು, ಈ ದೇಹವೇ ನಾನು, ಏನ ಈ ದೇಹಕ್ಕಿಂತ ಭಿನ್ನ ನಾನು? मैं मनुष्य हूं, मेरा शरीर है, ये 2 ಪ್ರತೀತಿ ಹೋವೆ. ಹಿಂಗ್ಯಾಕ ದೇಹ ನಾನು ಏನೋ ಅಥವಾ ಅದಕ್ಕಿಂತ ಬ್ಯಾರೆ ನಾನು ಅಂತ ಯಾಕೆ ಕೇಳ್ತಾನು ಅಂತಂದ್ರ ಇಲ್ಲಿ ಒಮ್ಮೊಮ್ಮೆ ನಾ ಮನುಷ್ಯನಿದ್ದೇನೆ ಅಂತನೂ ನನಗ ಅನಿಸ್ತೈತಿ. ಮತ್ತೊಮ್ಮೆ ಮೇರಾ ಶರೀರ, ಇದು ನನ್ನ ದೇಹ ಅಂತ ಮತ್ತೊಮ್ಮೆ ಅನಿಸ್ತೈತಿ. ಮೈ ಮನುಷ್ಯ ಹೂ ಅಂದ್ರ ನಾನು ಮನುಷ್ಯನಿದ್ದೇನೆ ಅಂದ್ರ ಮನುಷ್ಯ ದೇಹ ಮತ್ತ ಈ ದೇಹವೇ ನಾನು ಅಂದಂಗ ಆಯ್ತು ಅಲ್ಲಿ. ಮತ್ತಿನ ಇಲ್ಲಿ ನನ್ನ ದೇಹ ಅಂತೀವಲ್ಲ, ನನ್ನ ದೇಹ ಮೊದಲು ಬಹಳ ಸ್ಥೂಲಿತ್ತು, ಈಗ ಕ್ಷೀಣ ಆಗಿದೆ. ಅಥವಾ ಮೊದಲು ಸಣ್ಣ ಇತ್ತು, ತಿಳಿವಿತ್ತು, ಈಗ ದಪ್ಪ ಆಗಿದೆ ಅಂತ ಹೇಳ್ತಾನೆ ಇಲ್ಲ. ಅದಕ್ಕೆ ನನ್ನ ದೇಹ ಅಂದಾಗ ದೇಹ ಬೇರೆ ನಾ ಬೇರೆ ಆಯ್ತದೆ. ನಾನು ಮನುಷ್ಯ ಅಂತಂದಾಗ ದೇಹವೇ ತಾ ಅಂದಂಗ. ಮತ್ತ ನನ್ನ ದೇಹ ಅಂತ ಅನಿಸ್ತೈತಲ್ಲ ಅಂದಾಗ ದೇಹ ಬ್ಯಾರೆ, ದೇಹಕ್ಕಿಂತ ಬ್ಯಾರೆ ಅಂತ ಹೇಳಲ್ಪಡುದು. ಅದಕ್ಕೆ ನಾನು ಏನು ದೇಹ ಸ್ವರೂಪದೇನೋ ಏನು ದೇಹಕ್ಕಿಂತ ಬ್ಯಾರೆ ಇದೇನು ನಾನು ಅಂತ ಕೇಳ್ಯಾನ. ಏ 2 ಪ್ರತೀತಿ ಹೋವೆ ಯಾತೆ ಮೇರೆಕು ಸಂಶಯ. ಆದ್ದರಿಂದ ನನಗ ಶಂಕಾ ಅಥವಾ ಸಂಶಯ ಬಂದಿದೆ. और ದೇಹ ಸೇ ಬಿನ್ ಬಿ ಜೋ ಆಪ್ ಕಹೋ ತೋ, ಒಂದ್ ವೇಳೆ ನೀವು ಇಲ್ಲ ನೀನು ದೇಹನೇ ಅಲ್ಲ, ದೇಹಕ್ಕಿಂತ ಬ್ಯಾರೆ ಅದಿ ಅಂತ ನೀವು ಹೇಳಿದ್ರೆ, ಈ ದೇಹಕ್ಕಿಂತ ಭಿನ್ನದೀನಿ, ದೇಹನೇ ಅಲ್ಲ ಅಂತ ಹೇಳ್ಕ ಹೀಗೆ ನೀವು ಹೇಳಿದ್ರೆ ಮೈ ಕರ್ತಾ ಭೋಗ್ತಾ ಹೂ ಅಥವಾ ಅಕ್ರಿಯ ಹೂ. ದೇಹಕ್ಕಿಂತ ಭಿನ್ನ ಅಂತ ಹೇಳಿದ್ರು ಕೂಡ ನನಗೊಮ್ಮೆ ನಾ ಮಾಡೀನಿ
ಅಂತ ಅಂತಾನಲ್ಲ, ನಾ ಮಾಡಿ. ಅದಕ್ಕೆ ನಾ ಕರ್ತ, ನಾ ಭೋಕ್ತ, ನಾ ಮಾಡಾವ್, ನಾ ಉಣ್ಣಾವ್ ಅಂತಾನ. ಅಂದಮೇಲೆ ಇಲ್ಲಿ ಯಾಕಂದ್ರ ನೈಯಾಯಿಕರು ಕೂಡ ಆತ್ಮನಿಗೆ ಕರ್ತ ಭೋಕ್ತ ಅಂತ ಒಪ್ಕೊಂಡಾರ. ನ್ಯಾಯಶಾಸ್ತ್ರದಲ್ಲಿ ಆತ್ಮನನ್ನ ಕರ್ತ ಭೋಕ್ತ ಅಂತಾರ. ನಮ್ಮ ವೇದಾಂತದಲ್ಲಿ ಕರ್ತ ಭೋಕ್ತ ಇಲ್ಲ. ಹಾ, ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತೆ ನೈವ ಕಿಂಚಿತ್ ಕರೋಮಿ. ಇಂದ್ರಿಯಗಳು, ದೇಹ ಇಂದ್ರಿಯಾದಿಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿಯಾಗುತ್ತವೆ. ನೈವ ಕಿಂಚಿತ್ ಕರೋಮಿ, ನಾನು ಮಾತ್ರ ಏನನ್ನೂ ಮಾಡುವವನಲ್ಲ. ಹೀಗೆ. ಅಥವಾ ಅಕ್ರಿಯವು, ಇಲ್ಲಿ ವೇದಾಂತಿಗಳು ಅಕ್ರಿಯ ಅಂದ್ರ ಏನನ್ನೂ ಮಾಡವಲ್ಲ ಆತ್ಮ ಅಂತ ಹೇಳ್ತಾರೆ. ಏನು ಕರ್ತ ಭೋಕ್ತ ಅಂತ ತಿಳಿದು ದೇಹಕ್ಕಿಂತ ಭಿನ್ನ ಅಂದ್ರೆ ಕರ್ತ ಭೋಕ್ತ ಅದೇನೋ, ಅಥವಾ ಅಕ್ರಿಯ ಅಂದ್ರ ಕ್ರಿಯಾರಹಿತನಾಗಿ ಅದೇನು ಅಂತ ಹೇಳಿದ್ರು. ಜೋ ಅಕ್ರಿಯ ಕಹೆ ತೋಬಿ, ಒಂದ್ ವೇಳೆ ಇಲ್ಲಪ್ಪ ನೀ ಏನೋ ಮಾಡವಲ್ಲ, ನಿಷ್ಕ್ರಿಯ ಅದಿ ಅಂತ ಹೇಳಿದ್ರು ಕೂಡ ಸರ್ವ ಶರೀರ ವಿಷಯ ಏಕೂ ಅಥವಾ ನಾನಾಹು, ಈ ಸರ್ವ ಶರೀರಗಳಲ್ಲಿ ನಾವು ಒಬ್ಬನ ಅದೇನು, ಏನ ಅನೇಕ ದೇವ, ಒಬ್ಬ ಆತ್ಮನೋ ಏನ ಅನೇಕ ಆತ್ಮನೋ? ಶರೀರ ಅಂತೂ ಅನೇಕ ಅದಾವ. ಈ ಎಲ್ಲ ಶರೀರಗಳಲ್ಲಿ ಒಬ್ಬ ಆತ್ಮ ಅದಾನು. ಏನ ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಆತ್ಮ ಹಿಂಗೆ ಬ್ಯಾರೆ ಅದಾವ, ಹಿಂಗೆ ಕೇಳ್ತಾನ ನಾವು. ಸರ್ವ ಶರೀರ ವಿಷಯ ಏಕೂ ಅಥವಾ ನಾನಾಹು ಅಂದರೆ, ಯಾಕಂದ್ರೆ ವೇದಾಂತಿಗಳು ಒಬ್ಬನೇ ಆತ್ಮ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿವಿದ್ಧಿ. ಕ್ಷೇತ್ರಜ್ಞ, ಈ ದೇಹ ಅನ್ನೋದು ಒಂದು ಕ್ಷೇತ್ರ ಐತಿಲ್ಲ, ಈ ಕ್ಷೇತ್ರಜ್ಞ ಅಂತಕ್ಕಂಥ ನಾನು ಅಂತ ತಿಳ್ಕೋ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂದ್ರ ಎಲ್ಲ ದೇಹಗಳಲ್ಲಿ ನಾವೊಬ್ಬನೇ ಆತ್ಮ. ಹೆಂಗದ? ಏಕಂತ ವೇದಾಂತಿಗಳು ಹೀಗೆ ಹೇಳ್ತಾರೆ. ಅಥವಾ ನಾನ ಅಂದ್ರ ಇಲ್ಲಿ ನೈಯಾಯಿಕರು ಅನೇಕ ಅರ್ಥ ಹೇಳ್ತಾರು, ಸಾಂಖ್ಯರು ಅನೇಕ ಅರ್ತಾರ. ಇವರೆಲ್ಲ ಅನೇಕ ಆತ್ಮ ಅಂತ ಹೇಳವ್ರು. ಪ್ರಥಮ ಪ್ರಶ್ನೆ का ಅಭಿಪ್ರಾಯ ಬರೀ ನಾ ಯಾರು ಅಂದ್ರೆ ಕೆಟ್ಟೈತಿ ಒಳಗ ಅಂತ. ನಾ ಯಾರು ಅಂತ ಏನ್ ಕೇಳ್ಯಾನಲ್ಲ, ನಾ ಯಾರು ಅನ್ನೋದ್ರಲ್ಲಿ ನಾ ಏನ್ ದೇಹ ರೂಪದೇನೋ, ದೇಹಕ್ಕಿಂತ ಬ್ಯಾರೆ ಅದೇನೋ, ದೇಹಕ್ಕಿಂತ ಬ್ಯಾರೆ ಅದೇನ ಅಂದ್ರು ಕೂಡ ನಾನು ಕರ್ತ ಭೋಗ್ತಾ ಅದೇನೋ ಅಥವಾ ನಿಷ್ಕ್ರಿಯ ಅದೇನೋ. ಕರ್ತ ಭೋಗ್ತಾ ಇಲ್ಲ, ನಿಷ್ಕ್ರಿಯ ಅಂತಂದ್ರೂ ಏನು ಸರ್ವ ಶರೀರಗಳಲ್ಲಿ ಒಬ್ಬನೇ ಅದೇನೋ ಅಥವಾ ಅನೇಕೋ. ಹೀಗ ಇವೆಲ್ಲ ನಾನು ಯಾರು ಅನ್ನುವ ಪ್ರಶ್ನೆದ ಅಂತರ್ಭೂತವೇ ಇಷ್ಟು ಪ್ರಶ್ನೆಗಳದಾವ ಒಳಗೆ. ಬರೀ ನಾ ಯಾರು, ನಾ ದೇಹ ರೂಪನೋ, ದೇಹಕ್ಕಿಂತ ಬ್ಯಾರೇನೋ, ನಾ ಬ್ಯಾರೆ ಅಂದ್ರೆ ಏನು ಕರ್ತ ಭೋಗ್ತಾ ಅದೇನೋ, ಏನು ನಿಷ್ಕ್ರಿಯ ಅದೇನೋ, ಕರ್ತ ಭೋಗ್ತಾ ಇದ್ರೆ ಏಕದೇನೋ ಏನು ಅನೇಕದೇನೋ, ಹಿಂಗೆಲ್ಲ ಅಭಿಪ್ರಾಯ. ಸಂಸ್ಕೃತಿ. ಈಗ ಎರಡನೇ ಪ್ರಶ್ನೆ ಇದು. ಈಗ ಒಂದನೇ ಪ್ರಶ್ನೆದ್ದು ಆಯ್ತು, ಇಟ್ಟು ತರ ನಾ ಯಾರು ಅನ್ನೋದು. ಇನ್ನ ಈ ಜಗತ್ತಿಗೆ ಕರ್ತ ಯಾರು, ಜಗತ್ತನ್ನು ಹುಟ್ಟಿಸಿದವ್ರು ಯಾರು, ಅದು ಪ್ರಶ್ನೆ ಐತಿ. 2 ನಂಬರ್, ಸಂಸ್ಕೃತಿ ಕಹಿಯೇ ಸಂಸಾರ ತಾಕ ಕರ್ತ ಕೌನ್ ಹೈ, ಯಾಕ ಅಭಿಪ್ರಾಯ ಹೈ. ಈ ಜಗತ್ತಿಗೆ ಕರ್ತ ಯಾರಿದ್ದಾರೆ ಅಂತ ಹೇಳುವಲ್ಲಿನೂ ಮತ್ತು ಅಭಿಪ್ರಾಯವಿದೆ. ಅಭಿಪ್ರಾಯ ಅಂದ್ರ ಹೃದಯಗತ ಭಾವೋ ಅಭಿಪ್ರಾಯ. ಇನ್ನು ಹೃದಯದಲ್ಲಿ
ಅಭಿಪ್ರಾಯ ಬ್ಯಾರೆ ಬ್ಯಾರೆ ಐತಿ. ಅಂದ್ರ ಅಲ್ಲಿನೂ ಕೂಡ ಈ ಜಗತ್ತಿಗೆ ಕರ್ತ ಯಾರು ಅಂತ ಇಟ್ಟ ಇಲ್ಲ. ಅದು ಅದ್ರೊಳಗೂ ರಗಡೈತಿ. ಏನು? ಯಾ ಸಂಸಾರ ಕಾ ಕೋಯಿ ಕರ್ತಾ ಹೇ ಅಥವಾ ಆಪಿ ಹೋವೆ. ಇದನ್ನೇನು ಈ ಜಗತ್ತನ್ನು ಯಾರಾದ್ರೂ ಹುಟ್ಟಿಸಿದ್ದಾರೆಯೋ, ಹುಟ್ಟಿದವ್ರು ಯಾರು ಅದಾರು ಅಂತಂತೀಯೋ, ಏನ್ ತನ್ನಿಂದ ತಾನ ಹುಟ್ಟೈತೋ? ಹೆಂಗನೂ ಐತಿ. ಮತ್ತಿನ್ನು ಒಂದ್ ವೇಳೆ ಕರ್ತ ಅದಾನು ಅಂತಂದ್ರೆ कोई जीव करता है ಅಥವಾ ಈಶ್ವರ करता है? ಆ ಜಗತ್ತನ್ನು ಹುಟ್ಟಿಸಿದವ ಏನು ಜೀವೋ ಏನು ಈಶ್ವರೋ? ಈ ಜಗತ್ತನ್ನು ಯಾರು ಮಾಡ್ಯಾರ? ಒಂದ್ ವೇಳೆ जो ईश्वर कहे तो भी एक देश में सो ईश्वर स्थित है ಅಥವಾ सो ईश्वर व्यापक है. ಆ ಈಶ್ವರ ಏನು ಒಂದ ಜಾಗದಾಗಿರಾವು ಏನು ವ್ಯಾಪಕವಾಗಿರಾವು? ಈ ಜಗತ್ ಕರ್ತ ಅದ ಈಶ್ವರ ಅವ ಒಂದ ಜಾಗದಾಗ ಹೋಗಿ ಕೈಲಾಸದಾಗ ಇರ್ತಾನ ಅಂತೇಳಿ ಹಿಂಗು ಏನು ವ್ಯಾಪಕ ಅದಾನು? ಹಿಂಗ್ ಒಂದ್ ವೇಳೆ ವ್ಯಾಪಕ ಅಂತ ಹೇಳಿದ್ರು ಕೂಡ जो व्यापक आकाश से जीव भिन्न है, व्यापक आकाशಕ್ಕಿಂತ ಜೀವ ಭಿನ್ನ ಇದಾನಲ್ಲ, तैसे ता ईश्वर ते जीव भिन्न है ಅಥವಾ ईश्वर ते जीव अभिन्न है. ಆ ಜಗತ್ ಕರ್ತ ಈಶ್ವರ ಅದಾನಿಲ್ಲೋ, ಆ ಈಶ್ವರನಿಗೆ ಜೀವ ಏನ ಅಭಿನ್ನ ಅದಾನೋ ಏನು ಜೀವ ಈಶ್ವರಕ್ಕಿಂತ ಭಿನ್ನ ಅದಾನೋ ಈ ಜೀವ? ಹಿಂಗ್ ಅಥವಾ ಈಶ್ವರ ते जीव भिन्न है. ಇವೆಲ್ಲ ಈಗ ಎರಡನೇ ಪ್ರಶ್ನೆದೊಳಗೆ ಇಷ್ಟು ಅಂತರ್ಭೂತ ಅದಾವ. ಈ ಸಂಸಾರಕ್ಕೆ ಕರ್ತ ಯಾರು? ಏನ ಯಾರೋ ಒಬ್ಬ ಕರ್ತ ಅದಾನೋ ಏನ್ ತನ್ನಿಂದ ತಾನು ಹುಟ್ಟೈತೋ? ಇಲ್ಲ ಕರ್ತ ಅದಾನಂದ್ರ ಅವ ಜೀವ ಕರ್ತಾನೋ ಏನ್ ಈಶ್ವರ? ಈ ಜಗತ್ತಿಗೆ ಮಾಡ್ದವ ಜೀವ ಏನ್ ಈಶ್ವರ? ಒಂದ್ ವೇಳೆ ಈಶ್ವರ ಅಂದ್ರು ಕೂಡ ಆ ಈಶ್ವರ ಅವ ಒಂದ ಏಕ ದೇಶದಲ್ಲಿ ಇರ್ತಾನೋ ಏನು ವ್ಯಾಪಕ ಅದಾನು? ಹಿಂಗ ಅನೇಕ ಪ್ರಶ್ನೆಗಳು ಒಂದರಲ್ಲಿ ಇಷ್ಟು ಅಂತರ್ಭೂತ ಅದಾವ ಇವೆಲ್ಲ. ಏನ ಅಥವಾ ईश्वर ते जो भिन्न है, ता ईश्वर ते जीव भिन्न है ಅಥವಾ ईश्वर ते जीव अभिन्न है. ಈಗ ಆ ಈಶ್ವರ್ ಜಗತ್ಕರ್ತ ಈಶ್ವರ ಅಂತ ಹೇಳಿದ್ರೆ ಆ ಈಶ್ವರನಿಗಿಂತ ಭಿನ್ನವಾಗಿ ಜೀವದಾನು? ಏನ ವ್ಯಾಪಕ ಈಶ್ವರನಿಗೆ ಜೀವ ಅಭಿನ್ನ ಅದಾನು? ಅಥವಾ ईश्वर ते जीव भिन्न है? ईश्वर ते जीव अभिन्न है. ಆ ಈಶ್ವರನಿಗೆ ಜೀವ ಅಭಿನ್ನ ಅದಾನ. ಯಾಕಂದ್ರೆ ವಿವರಣಕಾರಾದಿಗಳು ಅಭಿನ್ನ ಒಪ್ತಾರ. ಮುಕ್ತಿ ಕಾ ಹೇತು ಏನ ಮೂರನೇ ಪ್ರಶ್ನೆ ಅದು. ಮುಕ್ತಿಗೆ ಹೇತು ಏನು? ಹೇತು ಅಂದ್ರೆ ಕಾರಣ. ज्ञान है अथवा कर्म है अथवा उपासना है अथवा दो है. ಮುಕ್ತಿಗೆ ಕಾರಣ ಏನ್ ಜ್ಞಾನ ಐತೋ ಅಥವಾ ಕರ್ಮ ಐತೋ ಅಥವಾ ಉಪಾಸನ ಐತೋ ಅಥವಾ ಎರಡೂನು ಅಂತ ಕೇಳ್ಯಾರಲ್ಲಿ. कर्म है, दो है. जो दो कहे तो भी ज्ञान कर्म है ಅಥವಾ ಜ್ಞಾನ ಉಪಾಸನ है. ಜ್ಞಾನ ಕರ್ಮ ಹಿಂಗೆರಡು, ಏನ ಕರ್ಮ ಉಪಾಸನ ಹಿಂಗೆರಡು. ಯಾವ ಎರಡು? ಅಥವಾ ಕರ್ಮ ಉಪಾಸನ है ಏನದು? ಮುಕ್ತಿಗೆ ಕಾರಣ. ಅದಕ್ಕೆ ಅದರಿಂದ ಮುಕ್ತಿ ಆಕ್ಕದ ಅನ್ನೋದು ಇಲ್ಲಿ ತನಕ ಮೂರು ಪ್ರಶ್ನೆಗಳನ್ನ ಪ್ರತಿಪಾದನೆ ಮಾಡಲ್ಪಟ್ಟಿತ್ತು.
ಹಾ ಏನು ಬೇಡ ಬೇಡ ಏನು ಹೇಳ್ತು. ಹಾ मैं कौन हूं ಯಾಕ ये उत्तर. ಈಗ ಮೊದಲನೇ ಪ್ರಶ್ನೆ ನಾ ಯಾರು ಅಂತ ಪ್ರಶ್ನೆ ಮಾಡ್ಯಾರ, ಅದಕ್ಕೆ ಉತ್ತರ ಹೇಳ್ತಾರೆ. ಈಗ 340ನೇ ಅಂಕದಿಂದ ಆತ್ಮ ಸಂಘಾತ್ का साक्षी है. ಆತ್ಮ ಸಂಘಾತ್ का साक्षी ಅಂದ್ರೆ ಏನು? ಹಾ ಹಾ ಸಂಘಾತ್ ಅನ್ನೋ ಶಬ್ದ ಹೊಸಾದ್ ಬಂತಲ್ಲ, ಅದಕ್ಕ ಸಂಘಾತ್ ಅಂದ್ರೆ ಏನ್ ಅರ್ಥ ಮಾಡ್ಬೇಕಂದ್ರ ಸ್ಥೂಲ ಸೂಕ್ಷ್ಮ ಎರಡು ಶರೀರಗಳು ಕೂಡ್ಕೊಂಡು ಸಂಘಾತ್ ಅಂತಾರೆ. ಹಾ ಅದಕ್ಕೆ ಆತ್ಮ ಈ ಸಂಘಾತ್ಕ ಸಾಕ್ಷಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಎರಡು ಶರೀರಕ್ಕ ಏನು ಸಾಕ್ಷಿ ಅದಾನು, ಆ ಸಾಕ್ಷಿ ಇದ್ದಾನೆ ಹಿಂಗದ. ಮೈ ಕೌನು ಅಂದ್ರ ಈಗ ಆತ್ಮ ಸಂಘಾತ್ಕ ಸಾಕ್ಷಿ ಹೇ ಅಂತ ಹೇಳಿದಾರೆ. ಉತ್ತರ ಹೇಳಕತ್ತಾರ ಈಗ. ಅಂದ್ರ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡೂ ಕೂಡಿ ಸಂಘಾತ. ಈ ಎರಡು ಶರೀರಗಳಕ್ಕಿಂತ ಆತ್ಮ ಭಿನ್ನಿದ್ದಾನೆ ಹೇಳ್ತಾ. ಅದಕ್ಕ ಶ್ರೀ ಗುರುವಾಚ್ ಅಗ್ರು ಅರ್ಧ ದೋಹ, ಈಗ ಒಂದು ಅರ್ಧ ದೋಹ ಹೇಳ್ತಾರೆ. ಸತ್ ಚಿತ್ತ ಆನಂದ ಏಕತ್ತು ಬ್ರಹ್ಮ ಅಜನ್ಮ ಅಸಂಗ. ಏನಂತಾರ? ಹೇ ಶಿಷ್ಯನೇ, ನೀನು ಸತ್ ಚಿತ್ ಆನಂದ ರೂಪನು ಏಕನು ಮತ್ತು ಸಂಘರಹಿತನು ಜನ್ಮರಹಿತನು ಹಾಗೆ ಬ್ರಹ್ಮ ಸ್ವರೂಪವೇ ನೀನಿದ್ದೀಯಾ ಅಂತ ಹೇಳಿದರು. ಟೀಕಾ प्रथम जो शिष्य ने प्रश्न किया था का उत्तर कहे. ಮೊದಲು ಪ್ರಶ್ನೆ ಮಾಡಿದಲ್ಲ, ಅದಕ್ಕೆ ಉತ್ತರ ಹೇಳ್ತಾರೆ. ತೂ ಸಚ್ಚಿತ್ ಆನಂದ ಸ್ವರೂಪ ನಾ ಯಾರು ಮೈ ಕೌನು ಅಂದಿದ್ದಲ್ಲ, ನಾ ಯಾರು ಅಂದ್ರೆ ಉತ್ತರ ಏನು? ನೀ ಸಚ್ಚಿತ್ ಆನಂದ ಸ್ವರೂಪದಿ. ಹಾ ಯಾ कहने थे देह से भिन्न कया. ಸಚ್ಚಿತ್ ಆನಂದ ಸ್ವರೂಪನೇ ಇದೆ ಅಂತ ಅಂದಾಗ ಮತ್ ದೇಹ ರೂಪ ದೇಹಕ್ಕಿಂತ ಭಿನ್ನ ಅನ್ನೋ ಮಾತ. ದೇಹ ರೂಪ ಅನ್ನೋದು ಯಾಕ ಸಚ್ಚಿತ್ ಆನಂದ ಸ್ವರೂಪ ಅಂದ್ರೆ ದೇಹ ಅಸತ್ ಜಡ ದುಃಖ ರೂಪ ಐತೆ. ಆದ್ರಿಂದ ದೇಹಕ್ಕಿಂತ ಭಿನ್ನ ಅನ್ನೋದು ಸಿದ್ಧಾರ್ಥ. भिन्न कया कायते देह असत रूप असद रूप है, जड़ रूप है, दुख रूप है और तो कर्ता भोक्ता भी नहीं. ದೇಹ ಅಸತ್ ಜಡ ದುಃಖ ರೂಪ ಐತಿ, ಆದ್ರಿಂದ ನೀ ದೇಹ ರೂಪ ಅಲ್ಲ ಮತ್ತು ಕರ್ತಾ ಭೋಕ್ತಾ ಬಿ ನೈ ಅಂತ ಅಂದಾಗ ಅಂದ್ರೆ ಅಂದ್ರೆ ಎರಡು ದೇಹಗಳನ್ನು ವಿಂಗಡಿಸಿದ್ರ ಅಂತ ಇಲ್ಲಿ ದೇಹ ದುಃಖ ರೂಪ ಐತಿ, ಜಡ ರೂಪ ಐತಿ, ಅಸತ್ ರೂಪ ಅಸತ್ತ ಜಡ ದುಃಖ ರೂಪ ಐತಿ ಅಂತ ಹೇಳಿದ್ರ ಅಸತ್ ಜಡ ದುಃಖ ರೂಪ ಅಂದದ್ದು ಸ್ಥೂಲ ದೇಹ ಆಯ್ತು. ತಿಳಿತಾ? ಸಂಘಾತ ಶಬ್ದ ಬಂದದ ಅಲ್ಲಿ ಅಂದ್ರ ಎರಡು ದೇಹಗಳದಾವ. ಅದಕ್ಕಾಗಿ ಅಸತ್ ಜಡ ದುಃಖ ರೂಪ ಅಂದಾಗ ಸ್ಥೂಲ ದೇಹದ ಬಗ್ಗೆ ಹೇಳ್ತಾರೆ. ಮತ್ತೇನು ಹೇಳ್ತು? ಕರ್ತಾ ಭೋಕ್ತಾ ಬಿ ನೀ ಅಂದಾಗ ಸೂಕ್ಷ್ಮ ದೇಹದ ನೀ ಅಲ್ಲ ಅಂತ. ಯಾಕ? ಕರ್ತಾ ಭೋಕ್ತಾ ಸೂಕ್ಷ್ಮ ದೇಹ ಐತಿ.
ಏನು ಸಂಶಯ ಐತೆ ಇದ್ರಾಗ? ಸಂಶಯ ಇದ್ರೆ ಕೇಳ್ಬಹುದು. ಆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ, ತಿಂಗೇನಿಲ್ಲ ಇಲ್ಲಿ. ಬೇಕಾದಾಗ ಕೇಳ್ಬಹುದು. ಯಾಕಂದ್ರೆ ಗಪ್ ಕೂತ್ರಿ ತಡಿಸ್ತಾ ಇದ್ರಲ್ಲ ಅದು ಅಲ್ಲಿ ಇದೆಂತ ಅದು ಅಂತೇಳಿ. ಕರ್ತಾ ಭೋಕ್ತಾ ವಿನಿ ಅಂದಾಗ ಇಲ್ಲಿ ಕರ್ತಾ ಭೋಕ್ತಾ ಸೂಕ್ಷ್ಮ ದೇಹ ಐತಿ. ಇದು ನಿಮ್ಗೆ ಪಕ್ಕ ಗೊತ್ತಾಗಿಲ್ಲೇನು? ಇದೇ ಸ್ಥೂಲ ದೇಹವೇ ಕರ್ತಾ ಭೋಕ್ತಾ ಐತೆ ಅಂತ ನೀವು ತಿಳ್ಕೊಂಡ್ರಿ, ಹೌದಲ್ಲ? ಹೌದಿಲ್ಲ? ಅದು ಮತ್ತೆ ಸ್ಥೂಲ ದೇಹನ ಕರ್ತಾ ಭೋಕ್ತಾ ಐತಿ. ಆದ್ರ ಹಂಗಿಲ್ಲ. ಈಗ ನೀ ಕೈ ಮ್ಯಾಲ್ ಮಾಡು, ಒಂದು ಕೈ ಮ್ಯಾಲ್ ಮಾಡಪ್ಪ. ಒಂದು ಕೈ ಮ್ಯಾಲೆ ಮಾಡಿದಾಗ ಆ ಕೈ ಅಂತೂ ಮ್ಯಾಲೆ ಐತಿ, ಆದ್ರೂ ಕೂಡ ಈ ತೋಳು ಐತಲ್ಲ, ಅಂಗಿಯ ತೋಳು, ಶರ್ಟಿನ ತೋಳುನು ಮೇಲೆ ಆಗೈತಿಲ್ಲ, ಮ್ಯಾಲೆ ಎದ್ದತಿ. ಈ ಸ್ಥೂಲ ಶರೀರ ಹಾಗ ಕವಚ ಐತಿ. ಅದು ಒಳಗ ಸೂಕ್ಷ್ಮ ಶರೀರ ಕರ್ತೃತ್ವ ಹೋಗ್ತೃತ್ವದಿಂದ ಕುಡ್ಕೊಂಡದೈತಿ. ಕೈ ಮ್ಯಾಲೆ ಎದ್ದದ್ದ ಕೈ ಅದು ಇದು ಮ್ಯಾಲೆ ಕವರ್ ಇದೆ ಸ್ಥೂಲ ಶರೀರ. ಶರ್ಟಿನಂತೆ ಅದು ಅದು ಎತ್ತಂದ್ರೆ ಅದು ಕೂಡ ಹೇಳ್ತೈತಿ, ಬಿಡಂದ್ರೆ ಬಿಡ್ತೈತಿ. ಸ್ವತಂತ್ರ ಇಲ್ಲ ಅದು. ತಿಳಿತಾ? ಗೊತ್ತಾಯ್ತಲ್ಲ ಈಗ? ಅದಕ್ಕೆ ಕರ್ತಾ ಭೋಕ್ತಾ ಸೂಕ್ಷ್ಮ ಶರೀರ ಐತಿ. ಅಂತೇಳಿ ವೇದಾಂತದಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂತಃಕರಣದ ಧರ್ಮ ಅಂತ ಹೇಳ್ಕೊಂಡು ಬಂದಾರ. ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ. ತಿಳಿತಾ? कहाँ है ते जाके विषय दुख होवे सो दुख की निवृत्ति और सुख की प्राप्ति वास्ते क्रिया करे. ಯಾವುದರಲ್ಲಿ ದುಃಖವಿರುವುದೋ, ಎಲ್ಲಿ ದುಃಖ ಐತಿ ಅದು ದುಃಖದ ನಿವೃತ್ತಿ ಮತ್ತು ಸುಖದ ಪ್ರಾಪ್ತಿ ಸಲುವಾಗಿ ಕ್ರಿಯಾ ಮಾಡ್ಬೇಕು. ಯಾರಲ್ಲಿ ದುಃಖ ಐತಿ ಅವ್ರು ಏನ್ ಮಾಡ್ತಾರ? ದುಃಖದ ನಿವೃತ್ತಿ ಸುಖದ ಪ್ರಾಪ್ತಿ ಸಲುವಾಗಿ ಕ್ರಿಯೆ ಮಾಡ್ಬೇಕು. ದುಃಖ ನಿವೃತ್ತಿ ಮಾಡ್ಕೋಬೇಕು, ಸುಖ ಪ್ರಾಪ್ತಿ ಮಾಡ್ಕೋಬೇಕಂತ ಕ್ರಿಯೆ ಮಾಡ್ತಾರೆ, ಹೌದಿಲ್ಲ? ಸೋ ಕರ್ತಾ ಕೈಯೇ, ಅದಕ್ಕನೆ ಕರ್ತಾ ಅನ್ನುತ್ತಾರೆ. ಈಗ ನನ್ನಲ್ಲಿ ದುಃಖ ಐತಿ, ಆ ದುಃಖ ನಿವೃತ್ತಿ ಮಾಡ್ಕೋಬೇಕು ಮತ್ತು ಸುಖ ಪ್ರಾಪ್ತಿ ಮಾಡ್ಕೋಬೇಕು ಅಂತೇಳಿ ಏನು ಮಾಡ್ತಾನ, ಅದು ಕರ್ತ ಅಂತ ಹೇಳಿ ಕೊಡ್ತಾರೆ. ಸೋ ತೇರೆ ವಿಷಯ ದುಃಖ ಹೈ ನೈ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ನಿನ್ನಲ್ಲಿ ಅಂದ್ರೆ ದೇಹ ನೀ ತಿಳ್ಕೊಂಡು ಇಲ್ಲೇ ತಪ್ಪುಗಾಟ ಆಗ್ಲಿಕತ್ತೈತಿ. ಅಲ್ಲಿ ಗುರುಗಳು ಹೇಳುವ ಅಭಿಪ್ರಾಯ ತಿಳ್ಕೊಬೇಕ. ನಿನ್ನಲ್ಲಿ ಅಂದ್ರೆ ನಾ ಕುಂತೀನಿ, ನಾ ಎದ್ನಿ, ನಾ ಹಂಗದೇನಿ ಹಿಂಗದೇನಿ ಅಂತ ತಿಳ್ಕೆ. ಈ ದೇಹವೇ ನಾ ಅಂತ ದೇಹಾತ್ಮ ಬುದ್ಧಿಯಿಂದ ಮನುಷ್ಯ ಕೂಡ್ಕೊಂಡಾನ. ದೇಹಾತ್ಮ ಬುದ್ಧಿಯಿಂದ ಕೂಡ್ಕೊಂಡಿದ್ದರಿಂದಲೇ ಅವನಿಗೆ ಲಘುನ ಈ ಬೋಧ ನಾಟೋದಿಲ್ಲ. ತೇರೆ ವಿಷಯ ದುಃಖ ಐನೇ ಅಂದಾಗ ನಿನ್ನಲ್ಲಿ ದುಃಖ ಇಲ್ಲಪ್ಪ. ಅಲ್ಲೇ ನನ್ನಲ್ಲಿ ದುಃಖ ಅದ್ರ ರಗಡ ಸಲ ನಾ ದುಃಖ ಪಟ್ಟೇನೆ ಅತಾನಿಲ್ಲ. ಅವ ಎಂದಕ್ಕ 6 ತಿಂಗಳು ಹಾಸ್ಪಿಟಲ್ದಾಗ ಬಿದ್ದಿದ್ನೋ ಮಾರ ಅಂತ ಹೇಳ್ತಾನಿಲ್ಲ. ಅದಕ್ಕೆ ತೇರೆ ವಿಷಯ ದುಃಖ ಐನೇ ಅಂದ್ರ ಅದಕ್ಕೆ ದುಃಖ ಐತಿ ಅಂತ ತಿಳ್ಕೊಂಡದ್ದು ಅವ ದೇಹ ದೃಷ್ಟಿ ಅಂತ ತಿಳ್ಕೊಂಡಾನ. ಇಲ್ಲಿ ನಿನ್ನಲ್ಲಿ ದುಃಖ ಇಲ್ಲ ಅಂತ ಹೇಳ್ತಾರಂದ್ರ ಆತ್ಮದೃಷ್ಟಿಯಿಂದ ಹೇಳ್ತಾರೆ ಇವರು. ಯಾಕಂದ್ರೆ ನಿಜವಾಗಿ ನೀ ತಿಳ್ಕೊಳ್ಳೋದು ನೀ ದೇಹ ಅಲ್ಲ, ಆತ್ಮ. ನಾ ಅಂದ್ರೆ ಆತ್ಮ ಅನ್ನೋದು ಗಚ್ಚಿ ತಿಳ್ಕೊಂಡ ಮೇಲೆ ಮುಂದಿಂದ ಎಲ್ಲ ಸರಿ ಹೋಗ್ತಾವ. ಹಿಂಗದ. ಇಲ್ಲಂದ್ರೆ ಈ ಉಪದೇಶ ನಾಟೋದಿಲ್ಲ, ಅಂದ್ರೆ ಹಿಡಿಸೋದಿಲ್ಲ. ಹೇಗೆ ತೇರೆ ವಿಷಯ ದುಃಖ ಏನೇ, ನಿನ್ನಲ್ಲಿ ಆತ್ಮ ಸ್ವರೂಪನಾದ ದುಃಖ, ನೀನು ಸಚ್ಚಿತ್ ಆನಂದ ಸ್ವರೂಪದೀನಿ, ನಿನ್ನಲ್ಲಿ ಎಲ್ಲಿಂದ ಬರ್ಬೇಕು ದುಃಖ? ಯಾತೆ ದುಃಖ ಕಿ ನಿವೃತ್ತಿ ವಾಸ್ತೆ ಕ್ರಿಯಾ ಕರ್ತಾನೆ.
ನಾ ದುಃಖ ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ನಾ ಕ್ರಿಯಾ ಮಾಡ್ತೀನಿ ಅಂತ ನೀ ಅಂದ್ರೆ ದುಃಖ ನಿನ್ನಲ್ಲಿ ಇಲ್ಲ ಇಲ್ಲ. ಆತ್ಮ ಸ್ವರೂಪನಾದ ನೀನು ಸತ್ಯತ ಆನಂದ ಸ್ವರೂಪದಿ, ನಿನ್ನಲ್ಲಿ ದುಃಖ ಇಲ್ಲ ಅಂದ್ರೆ ಆತ್ಮನಲ್ಲಿ ದುಃಖ ಇಲ್ಲ. ತೂ ಆನಂದ ಸ್ವರೂಪ, ನೀ ಹೇಗದಿ ಆನಂದ ಸ್ವರೂಪದಿ. ಯಾತೆ ಸುಖ ಕಿ ಪ್ರಾಪ್ತಿ ಕೆ ನಿಮಿತ್ತ भी तू क्रिया का करता नहीं. ನೀ ಸ್ವತಃ ಆನಂದ ಸ್ವರೂಪದಿ ಅಂದಾಗ ಮತ್ತು ಸುಖ ಪ್ರಾಪ್ತಿ ಸಲುವಾಗಿ ನೀ ಕ್ರಿಯಾ ಮಾಡುವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನೀ ಆನಂದ ಸ್ವರೂಪನೇ ಅದಿ. ಏ ಬರೋಬರಿ. ಅಂದ್ರೆ ನಾ ಆನಂದ ಸ್ವರೂಪದೇನ ಅನ್ನೋದು ಗಚ್ಚ ಅನ್ನಂಗ ಆತಿ. ಹೌದಾ ಇಲ್ಲ? ಬರೋಬರಿ ಅಂದ್ರೆ ಹೌದು, ಹೌದು ಬರೋಬರಿ. ಅಂದರೆ ಅಂದ್ರ ನೀ ಆನಂದ ಸ್ವರೂಪದಿ, ಆದ್ರಿಂದ ಸುಖದ ಪ್ರಾಪ್ತಿ ಸಲುವಾಗಿನೂ ಏನೂ ಮಾಡಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ನಾ ಆನಂದ ಸ್ವರೂಪನೇ ಇದ್ರ ಮತ್ತ ಆ ಆನಂದನ ತೋರ್ಬೇಕಲ್ಲ ಯಾವಾಗಲೂ. ಹೌದಾ ಇಲ್ಲ? ಮತ್ತೀಗ ಒಮ್ಮೊಮ್ಮೆ ದುಃಖ ಆಕತಿಲ್ಲೋ ಆ ಯಾವಾಗಲೂ ಇದ್ದದು ಅದು ಅವ್ರು ಬೇರೆ ಬಿಡು. ಯಾಕಂದ್ರೆ ಈ ಶಾಸ್ತ್ರ ಕೇಳೋ ಮಂದಿ ಈಗ ಒಮ್ಮೊಮ್ಮೆ ಹಾಕಿರ್ತೈತಿ. ಯಾಕಂದ್ರೆ ಶಾಸ್ತ್ರ ಕೇಳಾಗ ಈ ಕಡೆ ಆತ್ಮನ ಕಡೆ ಬಂದಿರ್ತಾರ, ಶಾಸ್ತ್ರ ಬಿಟ್ಟುಕೊಂಡೆ ಮತ್ತೆ ದೇಹದ ಕಡೆಗೆ ಹೋಗ್ಬಿಡ್ತಾರ. ಹೆಂಗ ಹಾಕೈತೆ ಅದಕ್ಕೆ ಒಮ್ಮೊಮ್ಮೆ ಅಂದರೆ ಒಂದು ವೇಳೆ ನಾನು ಆನಂದ ಸ್ವರೂಪದ ಇಲ್ಲಿ ಹೇಳಿದ್ರ ಅವ್ರು, ಹೌದಲ್ಲ? ನೀ ಆನಂದ ಸ್ವರೂಪದಿ, ದುಃಖ ಅಂತೂ ನಿನ್ನಲ್ಲಿ ಇಲ್ಲ ಇಲ್ಲ. ಮತ್ತೆ ಯಾಕ ಅಂತಂದ್ರೆ ಮತ್ತ ಆತ್ಮ ಯಾವಾಗಲೂ ಐತೆ ಇಲ್ಲ? ಯಾವಾಗಲೂ ಆತ್ಮ ಐತಿ, ಅದು ಆನಂದ ಸ್ವರೂಪ ಐತಿ, ಸತ್ಯತ ಆನಂದ ಸ್ವರೂಪ ಐತಿ, ಹೌದಿಲ್ಲ? ಸತ್ಯತ ಆನಂದ ಸ್ವರೂಪ ಇದ್ದ ಮೇಲೆ ಮತ್ತೆ ಯಾವಾಗಲೂ ಆನಂದ ಸ್ವರೂಪನೇ ಐತಿ. ಮತ್ತೆ ಯಾವಾಗಲೂ ಆನಂದ ಸ್ವರೂಪದಲ್ಲೇ ಇರ್ಬೇಕಲ್ಲ. ಒಮ್ಮೆ ಅಳ್ತಿ, ಒಮ್ಮೆ ನಗ್ತಿ, ಒಮ್ಮೆ ಯಪ್ಪ ಯವ್ವ ಅಂತ ಏನೇನತಿ, ಹೌದಿಲ್ಲ? ಅಂದ್ರ ಆ ವಾಸ್ತವಿಕವಾಗಿ ಯಾವಾಗಲೂ ಆನಂದ, ಆತ್ಮ ಆನಂದ ಸ್ವರೂಪ ಐತಿ, ಅದು ಸತ್ಯ. ಆ ಆನಂದ ಸ್ವರೂಪ ಇದ್ದಾಗ ಮತ್ತ ನಮ್ಮಲ್ಲಿ ಅದು ತೋರೋದಿಲ್ಲ. ಯಾಕ ಆನಂದ? ಹೌದಿಲ್ಲ? ಯಾವಾಗಲೂ ಆತ್ಮಾರ ಐತಿ, ಮತ್ತ ಆ ಆತ್ಮ ಆನಂದ ಸ್ವರೂಪ ತರ ನೀವು ಹೇಳ್ತೀರಿ. ಅಂದಮೇಲೆ ಮತ್ತೆ ನಮ್ಗೆ ಆನಂದ ತೋರ್ಬೇಕಲ್ಲ. ಅದು ಆನಂದ ಸ್ವರೂಪನೇ ಇದ್ರೆ ನಮಗೆ ಯಾವಾಗಲೂ ಆತ್ಮ ಐತಿ, ಆತ್ಮ ಇದೆ, ಇದ್ದಾಗ ಮತ್ತ ಆನಂದನು ತೋರಬೇಕು ಅಂತ ಹಿಂಗ ಯಾರ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಅದರ ಆನಂದ ಸ್ವರೂಪ ಐತಿ, ಇದ್ರಾಗಂತೂ ಒಂದು ಸ್ವಲ್ಪನೂ ವಾದಿಲ್ಲ, ಅದು 100% ಗಚ್ಚಿನ. ಆದ್ರ ಅದು ತೋರೋದಿಲ್ಲ ಯಾಕ ಅನ್ಲಕ್ ಒಂದು ಕಾರಣ ಐತಿ. ಏನು ಕಾರಣ ಅನ್ನೋದಕ್ಕೆ ಪಂಚದಶಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಧ್ಯೇತೃ ವರ್ಗ ಮಧ್ಯಸ್ಥ ಪುತ್ರಾಧ್ಯಯನ ಶಬ್ದವತ್ ಅಂತ ಹೇಳ್ತಾರೆ ಪಂಚದಶಿಯಲ್ಲಿ. ಏನ್ ದೃಷ್ಟಾಂತ ಕೊಡ್ತಾರ? ಅಧ್ಯೇತೃ ವರ್ಗ ಮಧ್ಯಸ್ಥ ಪುತ್ರಾಧ್ಯಯನ ಶಬ್ದವತ್ ಅಂದ್ರ ಈಗ ಆನಂದ ಸ್ವರೂಪನೇ ನಾನಿದ್ದಾಗ ಮತ್ತೆ ಆತ್ಮ ನಾ ಯಾವಾಗಲೂ ಇದೆ ಇದ್ದಾನೆ, ಯಾವಾಗಲೂ ಆನಂದ ತೋರ್ಬೇಕು. ಮತ್ತ ಅದು ಯಾಕೆ ತೋರೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಹೇಳಿದ್ರು. ಅಧ್ಯೇತೃ ವರ್ಗ ಮಧ್ಯಸ್ಥ ಪುತ್ರಾಧ್ಯಯನ ಶಬ್ದವತ್ ಅಂದ್ರ ಈಗ ಒಬ್ಬ ಸಣ್ಣ ಮಗುವಿನ 1ನೇ ಕ್ಲಾಸ್ನೊಳಗ ಅವನ ಕಲೀಲಕ ಬಿಟ್ಟಾನ. 1ನೇ 2ನೇ ಅದ ನಾವು ಇವು
ಅದು ಸುಮ್ಮ ಕುಂದ್ರು ಹುಡುಗ ಸುಮ್ ಕೂತೈತೋ ಏನೋ ಅವ್ರು ಕೂಡ ಅನ್ನೋದು ಮಾಡ್ತೈತೋ ಎಲ್ಲೋ ಅಂತ ನೋಡ್ಬೇಕತ್ತೀವ್ ಹಾದ ಸಾಲಿ ಹಾದ ಹೋಗೋ ತನಕ ಎರಡೊಂದೆರಡು ಎರಡೆರಡು ನಾಲ್ಕು ಎರಡ್ ಮೂರ್ ಆರು ಹಿಂಗೆ ನಡೆದಿತ್ತು ಅದೆಲ್ಲ ಹೊಳೆ ಅಂತೇಳಿ ಆ ಕಿವಿ ಕೊಟ್ಟು ಕೇಳ್ದ 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 ನನ್ ಮಗನ್ ಧ್ವನಿನ ಕೇಳಿಸ್ಕೊಳ್ತದ ಕಡೆಗೆ ಎಲ್ಲ ಆಗಿ ಬಿಟ್ರ ಹುಡುಗರು ಶಾಂತ ಆದ್ರ ಅವಾಗ ಅನ್ನೋದ್ ಬಿಟ್ರ ಅವಾಗ ಇವ್ ಒಳಗ್ ಹೋಗಿ ಮಾಸ್ತರ್ನ ಕೇಳಿದ ಏನ್ರಿ ಸರ್ ನನ್ನ ಮಗ ಇವ ಏನ ಏನ್ರ ಹುಡುಗರು ಅಂತಾವಲ್ಲ ಅವ್ರ ಗುಣನು ಅನ್ನೋದು ಪಾಠ ಮಾಡೋದು ಅದು ಹಿಂಗ್ ಮಾಡ್ತಾನ ಇಲ್ಲ ಮಾಡ್ತಾನ ಅಂತ ಅವನು ಅಲ್ಲ ನಾ ಎಷ್ಟೊತ್ತಾಯ್ತು ಹೊರಗೆ ನಿಂತು ಕೇಳ್ತೇನೆ ಅವನ್ ಧ್ವನಿನ ಕೇಳಲಿಲ್ಲ ನನಗ ಅವನು ಜರ ಹತ್ತಿದ್ದಂತ್ರ ಅವನ್ ಧ್ವನಿ ನನಗೆ ಕೇಳ್ಬೇಕಾಗಿತ್ತು ಕೇಳಿಲ್ಲಲ್ಲ ಅಂತ ಕೇಳ್ದ ಆವಾಗ ಮಾಸ್ತರ್ ಹೇಳ್ದ ಅವ ಒಬ್ಬನೇ ಅಂದ್ರೆ ನಿನಗೆ ಕೇಳಿಸ್ತಿರ್ತದ ಆದ್ರೆ ಒಟ್ಟು ಹುಡುಗರು ಕೂಡಿ ಗೊಳೆ ಅಂತೇಳಿ ಅಂದಾಗ ಆ ಧ್ವನಿಗೆ ಉಳಿದ ಹುಡುಗರ ಪ್ರತಿಬಂಧಕ ಧ್ವನಿ ಆ ಉಳಿದ ಹುಡುಗರ ಧ್ವನಿ ಪ್ರತಿಬಂಧಕ ಮಾಡೈತೆ ಅದಕ್ಕೆ ನಿನ್ನ ಮಗನ ಧ್ವನಿಗೆ ಹಾಗೆ ಈ ಜಾಗೃತ ಅವಸ್ಥೆಯಲ್ಲಿ ಚತುರ್ದಶ ತ್ರಿಪುಟಿ ವ್ಯವಹಾರ ನಡೀತೈತಿ 14 ತ್ರಿಪುಟಿಗಳೇ ನಡೀತಾವ ಅಂದ ಮೇಲೆ ಆವಾಗ ಅಂದ್ರ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅಂತಃಕರಣ ಚತುಷ್ಟಯ 14 3 ಪುಟಗಳು 14 3 42 ಪುಟ 42 ಪುಟಗಳು ಇಲ್ಲಿ ವ್ಯವಹಾರ ನಡೆದಿರ್ತೈತಿ 42 ಯುವಕರದೆಲ್ಲ ಅಂದ್ರೆ ಒಂದು ಕ್ಲಾಸ್ನಾಗ 42 ಹುಡುಗರು ಇರ್ತಾವ ಹಂಗ ಅವೆಲ್ಲ ಗೊಳೆ ಅಂತೇಳಿ ಹಿಡ್ದಾಗ ಅಲ್ಲಿ ಆ ಆತ್ಮನ ಆನಂದ ತೋರೋದಕ್ಕ ಪ್ರತಿಬಂಧಕ ಮಾಡಿಬಿಟ್ಟೈತಿ ಆದ್ದರಿಂದ ನನ್ನ ಆತ್ಮ ಆನಂದ ಸ್ವರೂಪ ಅನ್ನೋದು ಗೊತ್ತಾಗುವುದಿಲ್ಲ ಹಿಂಗಾಗ ಎಲ್ಲಿಗೆ ಬಂದೇವೀಗ दुख होवे सो दुख की निवृत्ति करता तेरे विषय दुख है ही नहीं दुख की निवृत्ति वास्ते क्रिया करता नहीं इलिಗೆ ಬಂತಿದೆ ಈಗ ಮುಂದ तू आनंद स्वरूप है याते सुख की प्राप्ति के निमित्त भी तू क्रिया का करता नहीं ಅದನ್ನ ಹೇಳಿದೀವಿ ಇಡ್ತಾನ ಅದನ್ನ ಬಿಡಿಸಿ ಹೇಳಲ್ಲ ನೀ ಆನಂದ ಸ್ವರೂಪದಿ ಆದ್ರಿಂದ ಸುಖ ಪ್ರಾಪ್ತಿಯ ಸಲುವಾಗಿ ನೀ ಯಾವ ಕ್ರಿಯಾ ಮಾಡಬೇಕಾಗಿಲ್ಲ ಜೋ ಕರ್ತಾ ಹುವೆ ಸೋಯಿ ಭೋಗ್ತಾ ಹುವೆ ಕರ್ತಾ ಯಾರಿರ್ತಾರೋ ಭೋಗ್ತಾನು ಅವರೇ ಇರುತ್ತಾರೆ ತೋ ಕರ್ತಾ ನೈ ಆತೆ ಭೋಗ್ತಾ ಬಿ ನೈ ನೀನು ಕರ್ತಾ ಅಲ್ಲ ಆದ್ರಿಂದ ಭೋಗ್ತಾನು ಅಲ್ಲ पुण्य पाप का जनक जो करता है का करता और सुख दुख का भोक्ता स्थूल सूक्ष्म संगात है पुण्य पापಗಳಿಗೆ जनक जो कर्म है ಪುಣ್ಯ ಪಾಪಗಳ ಉತ್ಪತ್ತಿ ಪುಣ್ಯ ಪಾಪ ಉತ್ಪತ್ತಿ ಆಗಬೇಕಾದ್ರೆ ಕರ್ಮದಿಂದ ಆಗ್ತಾವಿಲ್ಲೋ ತ್ರಿಕರಣಗಳಿಂದ ಆಗತಕ್ಕಂಥ ವ್ಯವಹಾರ ಅದಕ್ಕೆ ಕರ್ತ ಮತ್ತು ಸುಖ ದುಃಖಕ ಭೋಕ್ತ ಸ್ಥೂಲ ಸೂಕ್ಷ್ಮ ಸಂಗಾತ ಈ ಸ್ಥೂಲ ಸೂಕ್ಷ್ಮ ಸಂಗಾತಗಳಿಗೆ ಸ್ಥೂಲ ಸೂಕ್ಷ್ಮ ಸಂಗಾತ ಅಂದ್ರ ಇವು ಎರಡು ಸ್ಥೂಲ ಸೂಕ್ಷ್ಮ ಎರಡು ದೇಹಗಳು ಇವು ಸಂಗಾತ ಅಂದ್ರೆ ಕೂಡಿದಾವ ಯಾಕೆ ಕೂಡಿದಾವು ಯಾಕೆ ಕೂಡಿದಾವ ಅಂದ್ರ
ಕರ್ಮಜ ತಾದಾತ್ಮ್ಯ ಸಂಬಂಧ ಐತೆ ಅವು. ತಿಳಿತಾ? ಏನೈತಿ? ಕರ್ಮಜ ತಾದಾತ್ಮ್ಯ ಸಂಬಂಧ ಐತೆ ಅಂದ್ರೆ ಗೊತ್ತಾತ ನೀನು? ಕರ್ಮಜ ತಾದಾತ್ಮ್ಯ ಸಂಬಂಧ ಅದ, ಅದಕ್ಕೆ ಕೂಡ್ಯಾವು ಅಂತ ಹೇಳ್ದಿನ. ಕರ್ಮಜ ತಾದಾತ್ಮ್ಯ ಸಂಬಂಧ ಅಂದ್ರೆ ಏನು ಅಂತೇಳಿ ಅಂದ್ರ, ಈ ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಪ್ರಾರಬ್ಧ ಕರ್ಮ ಅನ್ನೋದು ಏನೈತಲ್ಲ, ಆ ಕರ್ಮಜ ತಾದಾತ್ಮ್ಯ ಸಂಬಂಧ ಐತಿ. ಹಾ, ಹೇಳ್ತಾ ಅಂತೇಳೇನ. ಆ ಕರ್ಮದ ತಾದಾತ್ಮ್ಯ ಎಲ್ಲಿ ತನ ಇರ್ತೈತಿ, ಕರ್ಮ ಪ್ರಾರಬ್ಧ ಕರ್ಮ ಎಲ್ಲಿ ತನ ಇರ್ತೈತಿ ಅಲ್ಲಿ ತನನ ಕೂಡಿರ್ತಾವ ಅವು. ಆ ಪ್ರಾರಬ್ಧ ಮುಗಿತಂದು ಕೂಡಲೇ ಅದನ್ನ ಬಿಟ್ಟು ಅಗಲಿ ಬಿಡ್ತದ. ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರ ಹೊರಗೆ ಹೋಗ್ಬಿಡ್ತದ. ಅದಕ್ಕೆ ಕರ್ಮಜ ತಾದಾತ್ಮ್ಯ ಸಂಬಂಧ ಎಲ್ಲಿ ತನ ಐತೆ ಅಲ್ಲಿ ತನ ಅದನ್ನ ಕೂಡೇ ಇರ್ತಾವು, ಅಲ್ಲಿ ತನ ಅದನ್ನ ಬಿಟ್ಟು ಹೋಗ್ಲಕ್ ಬರಂಗಿಲ್ಲ. ಹೆಂಗ್ ಹೀಗಾಯ್ತು ಸಂಗಾತ್. ಅದಕ್ಕ ಈ ಪುಣ್ಯ ಪಾಪ ಕರ್ಮಗಳ ಕರ್ತ, ಸುಖ ದುಃಖ ಭೋಕ್ತ, ಈ ಸಂಗಾತಗಳೇ ಕಾರಣದಾವ. ಅದಕ್ಕೆ ನಾ ಕರ್ತ ನಾ ಭೋಕ್ತಾ ತಿವ್ ತಿಳ್ಕೋತಾನ. ಐತಿ ಸಂಗಾತದಲ್ಲಿ ವ್ಯವಹಾರ, ಆದ್ರೆ ತಿಳ್ಕೋತಾನ ಆತ್ಮ ನಾ ಮಾಡೇನಿ ನಾ ಉಣ್ತೇನೆ ಅಂತೇಳಿ. ಆದ್ದರಿಂದ ಕರ್ತಾ ಭೋಕ್ತಾ ಸ್ಥೂಲ ಸೂಕ್ಷ್ಮ ಸಂಗಾತ್ ಹೈ, ತೂ ನೈ ಹೈ, ನೀ ಅಲ್ಲ. ಆ ಪುಣ್ಯ ಪಾಪಾದಿಗಳಿಗೆ ಕಾರಣ ನೀ ಅಲ್ಲ. ಯಾಕ? ಅವು ಕರ್ಮಾನುಸಾರನ ಕೂಡ್ತಾವು, ಕರ್ಮಾನುಸಾರನ ಅಗಲ್ತಾವು. ಆದ್ದರಿಂದ ತೂ ಸಂಗಾತ್ ಕಾ ಸಾಕ್ಷಿ ಹೈ, ನೀ ಹೇಗದೆಯಪ್ಪ ಅಂತ ಕೇಳಿದ್ರ, ಆ ಸಂಘಾತ ಏನ್ ಸ್ಥೂಲ ಸೂಕ್ಷ್ಮ ಶರೀರ ಎರಡು ಕೂಡಿದ್ದಕ್ಕೆ ಸಂಘಾತ ಅಂತಾರಲ್ಲ, ಆ ಸಂಘಾತಕ್ಕೆ ಸಾಕ್ಷಿ ಅದಿ. ಅಂದ್ರೆ ಎರಡು ಶರೀರಗಳಿಗೆ ನೀ ಸಾಕ್ಷಿ ಅದಿ. ಸಂಘಾತ ಇರಂಗಿಲ್ಲತಿಯ. ಆಗಲೇ ಒಂದ್ ಮಾತು ಹೇಳಿ ಅದನ್ನ ಬಿಟ್ಟಿಯಲ್ಲ ನೀ. ಆಗಲೇ ಒಂದ್ ಮಾತು ಏನ್ ಹೇಳ್ತೀನಿ ಅಂದ್ರ, ಆ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಜ್ಞಾನ ಆಗ್ಲಿ ನೀ ಬೇಕಾದಾಗಲಿ ಹೇಳ್ತಾ, ಆ ಪ್ರಾರಬ್ಧ ಕರ್ಮ ಎಲ್ಲಿ ತರ ಐತೆ ಅಲ್ಲಿ ತನ ಅವು ಬಿಡುಗಡೆ ಇಲ್ಲ ಅದಕ್ಕೆ. ತಿಳಿತಾನ? ಅದಕ್ಕ ಆಗಲೇ ಅದ ಹೇಳೇನಿ ಮೊದಲೇ. ಅದಕ್ಕ ಕರ್ಮಜ ತಾದಾತ್ಮ್ಯ ಎಲ್ಲಿ ತನ ಬಿಡುಗಡೆ ಇಲ್ಲ ಅಲ್ಲಿ ತನ ಜ್ಞಾನ ಆದ್ರೂ ಕೂಡ ಹೊರಗೆ ಇಷ್ಟ ಐತಿ, ಬಾಧಿತ ವೃತ್ತಿಯಿಂದ ವ್ಯವಹಾರ ಆಕತಿ. ಹಿಂಗದ. ಹಿಂಗ ಅದಕ್ಕಾಗಿ ತೂ ಸಂಗಾತ್ ಕಾ ಸಾಕ್ಷಿ ಹೈ ಯಾಹೀತೆ. ಈಗ 341ನೇ ಅಂಕ. ಆತ್ಮ ಸುಖ ದುಃಖಾದಿ ಧರ್ಮ ಸೇ ರಹಿತ್ ವ್ಯಾಪಕ ಏಕ ಹೈ. ಆದ್ದರಿಂದ ಆತ್ಮನನ್ನು ಸ್ಪಷ್ಟವಾಗಿ ಆತ್ಮ ಅಂದ್ರೆ ಹೇಗದ, ಅದರದು ಮತ್ತು ಇದು ವ್ಯವಹಾರ ಎಲ್ಲಿದಾವು, ಇದನ್ನು ನಾವು ಶಾಸ್ತ್ರ ಕೇಳಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಮನನ ಮಾಡಿ ತಿಳ್ಕೊಳ್ಳಾಕ ಪ್ರಯತ್ನ ಮಾಡೋದಿಲ್ಲ. ಅಂಥೇಳಿ ಕೂಡ ಕುಟ್ಟ ಹೊಡ್ಕೋತ ನಡೆದೈತಿ. ಆದ್ದರಿಂದ ಇಲ್ಲಿ ಈಗ ಅದೇ ನೋಡ್ರಲ್ಲ, ಈಗ ಎಲ್ಲದ ಈಗ ನಮ್ಮ ಕೈಯಿಂದ ಪುಣ್ಯ ಪಾಪ ಕರ್ಮಗಳು ಘಟಿಸ್ತಾವ, ಇಟ್ಟು ಗೊತ್ತಾಯ್ತು ಇದು, ಹೌದಲ್ಲ? ಆದ್ರ ಅವು ಆತ್ಮನಿಗೆ ಸಂಬಂಧ ಇಲ್ಲ. ಅವು ಸ್ಥೂಲ ಸೂಕ್ಷ್ಮ ಸಂಘಾತದಲ್ಲೇ ಕರ್ತೃತ್ವ ಹೋಗ್ತೃತ್ವ ಐತಿ, ಅವುಗಳ ಕೆಲಸ ಅದು. ಅದನ್ನ ನಾವು ನಮ್ಮ ಮೇಲೆ ಹಾಕೋತೀವಿ, ಆದ್ದರಿಂದ ಬಂಧನಕ್ಕೊಳಗಾಗ್ತೀವಿ. ಹೇಗದು? ಅದಕ್ಕಾಗಿ ಆತ್ಮ ಸುಖ ದುಃಖಾದಿ ಧರ್ಮ ಸೇ ರಹಿತ. ಇದು ಆತ್ಮ
ಸುಖ ದುಃಖಾದಿ ಧರ್ಮಗಳಿಂದ ರೈತನದಾನ. ಅವನಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ, ಅವ ಆನಂದ ಸ್ವರೂಪದಾನ. ಹಾ, ಇದು ವೇದಾಂತ ಮತ. ಇದು ವ್ಯಾಪಕ. ಆತ್ಮ ಸುಖ ದುಃಖ ಧರ್ಮಗಳಿಂದ ರೈತನಾಗಿದ್ದು ಮತ್ತು ವ್ಯಾಪಕ ಮತ್ತು ಏಕನಿದ್ದಾನೆ. ಆತ್ಮ ಹೇಗದಾನ, ನೀ ಹೇಗದಿ, ನೀನು ಸುಖ ದುಃಖದ ಧರ್ಮಗಳಿಂದ ರೈತನಾಗಿದ್ದೀಯಾ ಮತ್ತು ವ್ಯಾಪಕನಾಗಿರುವಿ, ಏಕ ಇರುವಿ, ಒಬ್ಬನೇ 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 ಮಂಜುನಾಥನೊಬ್ಬನೇ ಅಂತ ಹೇಳ್ತಾರಲ್ಲ, ಈ ಆತ್ಮನು ಒಬ್ಬನೇ. ಆ ಆದ್ದರಿಂದ ಆತ್ಮ ಸುಖ ದುಃಖಾದಿ ಧರ್ಮದಿಂದ ರೈತನಾಗಿ ವ್ಯಾಪಕನಿದ್ದಾನೆ, ಏಕನಿದ್ದಾನೆ. सांख्य मत का और त्रिविಧ ನ್ಯಾಯ ಮತ का कथन और खंडन. ಅದಕ್ಕೆ ಈಗ ಏನ್ ಮಾಡ್ತಾರೋ ಅಂತಂದ್ರ, ಸಾಂಖ್ಯ ಶಾಸ್ತ್ರಕರ್ತ ಮತ್ತು ನ್ಯಾಯಶಾಸ್ತ್ರ, ಇವು ಸಾಂಖ್ಯ ಶಾಸ್ತ್ರ ನ್ಯಾಯಶಾಸ್ತ್ರಗಳದಾವ, 6 ಶಾಸ್ತ್ರ ಅದಾವಲ್ಲ. ಮತ್ತ ಅವು ಗೊತ್ತಾಗ್ಬೇಕ ಇಲ್ಲ. ಅದಕ್ಕಾಗಿ ಅಲ್ಲಿ ಅವ ಮತ ಹೇಗದಾವು ಅನ್ನೋದನ್ನ ಹೇಳ್ತಾರ, ಹೇಳಿ ಪ್ರತಿಪಾದನೆ ಮಾಡಿ ನಂತರ ಮತ್ತೆ ಖಂಡನೆ ಮಾಡ್ತಾರ. ಹಿಂಗ್ ಈಗ 341ನೇ ಅಂಕ. ಆತ್ಮ ಏಕ ಹೈ ನಾನಾ ನೈ. ಆತ್ಮ ಒಬ್ಬನೇ ಇದ್ದಾನೆ, ನಾನಾ ಅಂದ್ರ ಅನೇಕ ಅಲ್ಲ. जो आत्मा कर्ता भोक्ता होवे तब तो नाना होवे. कर्ता भोक्ता ಇದ್ರೆ ಅವಾಗ ಅವ ಅನೇಕ ಅಂತ ಹೇಳಲ್ಪಡ್ತಿದ್ದ. ಕಾಯತೆ, ಯಾಕಂದ್ರ ಕೋಯಿ ಸುಖಿ ಹೈ ಕೋಯಿ ದುಃಖಿ ಹೈ. ಈ ಲೋಕದಲ್ಲಿ ಕೆಲವರು ಸುಖಿ ಅದಾರ, ಕೆಲವರು ದುಃಖಿ ಅದಾರು. ಮತ್ತ ಅಂದ್ಮೇಲೆ ಒಬ್ಬ ಅಂದ್ಕೊಳ್ಳಿ ಹೆಂಗಪ್ಪ ಅಂತೇಳಿ ಹಿಂಗ್ ಸಂಶಯ ಬರ್ತೈತಿ. ಜೋ ಕರ್ತಾ ಭೋಕ್ತಾ ಏಕಿ ಅಂಗೀಕಾರ ಹೋವೆ ತೋ, ಒಬ್ಬ ಆತ್ಮನೇ ಇದ್ದಾನೆ, ಅವ ಕರ್ತಾ ಭೋಕ್ತಾ ಅದಾನು ಅಂತ ಹೀಗೆ ಹೇಳಿದ್ರೆ, ಏಕಕ್ಕೆ ಸುಖ ಹೋನೆ ಸೆ ದುಃಖ ಹೋವೆ ಸೆ ಸರ್ವಕ್ಕೂ ಸುಖ ದುಃಖ ಹುವಾ ಚಾಹಿಯೆ. ಒಬ್ಬ ಆತ್ಮ ಅದಾನ, ಈಗ ನನ್ನಲ್ಲಿದ್ದವನು ಅವನ, ನಿನ್ನಲ್ಲಿದ್ದವನು ಅವನ, ಇಲ್ಲಿದ್ದವ ಎಲ್ಲ. ಈಗ ಒಬ್ಬ ಸುಖದಾಗಿರ್ತಾನ, ಒಬ್ಬ ದುಃಖದಾಗಿರ್ತಾನ. ಮತ್ತ ಹೇಳ್ದಾಗ ಒಬ್ಬ ಇದ್ದಾರೆ, ಮತ್ತೆ ಎಲ್ಲ ಕಡೆ ಅವನ ಅದನು. ಎಲ್ಲ ಕಡೆ ಆದ್ರೆ ಸುಖನ ಆಗ್ಬೇಕು, ಇಲ್ಲಕ್ಕೆ ಎಲ್ಲರೂ ದುಃಖ ಆಗ್ಬೇಕಾದ್ರೆ ಎಲ್ಲರಿಗೂ ದುಃಖನ ಆಗ್ಬೇಕು, ಹೌದಲ್ಲ? ಅದಕ್ಕಾಗಿ ಕರ್ತಾ ಭೋಕ್ತಾ ಏಕಿ ಅಂಗೀಕಾರ ಹೋಯ್ತು. ಕರ್ತಾ ಭೋಕ್ತಾ ಮತ್ತು ಅವ ಒಬ್ಬ ಅದ ಅಂಗೀಕಾರ ಮಾಡಿದರೆ, ಏಕಿಗೆ ಸುಖ ಹೋನೈತೆ, ಒಬ್ಬ ಸುಖಿ ಇದ್ದಾಗ ದುಃಖ ಅಥವಾ ತಥಾ ದುಃಖ ಹೋನೈತೆ, ಒಬ್ಬ ಸುಖ ಆಯ್ತು ಅಥವಾ ದುಃಖ ಆಯ್ತು ಅಂದ್ರ ಸರ್ವಕ್ಕೂ ಸುಖ ದುಃಖ ವಾಚೆ ಉಳ್ದವ್ರಿಗೆ ಆಗ್ಬೇಕು. ಯಾಕ? ಇಲ್ಲಿದ್ದ ಆತ್ಮ ಅಲ್ಲಿದ್ದ ಆತ್ಮ ಒಬ್ಬ ಅದಾನ. ಇವ್ ಸುಖಿ ಇದ್ರೆ ಅವರು ಸುಖಿ ಇರ್ಬೇಕು, ಇವ್ ದುಃಖಿ ಇದ್ರೆ ಅವರು ದುಃಖಿ ಇರ್ಬೇಕು. ಹೇಗೆ? ಯಾತೆ ಭೋಕ್ತಾ ನಾನಾ ಹೈ. ಆದ್ದರಿಂದ ಏನಾಯ್ತು? ವಾಚೆ ಭೋಕ್ತಾ ಅನ್ನೋದು ಅನೇಕ ಅಂತ ಹೇಳಲ್ಪಡ್ತಾರೆ. परंतु आत्मा भोक्ता है नहीं. आत्मा भोक्तानु अಲ್ಲ, कर्ता ಅಲ್ಲ, ಭೋಕ್ತಾನು ಅಲ್ಲ. ಯಾತೆ ಏಕ ಹೈ, ಆದ್ದರಿಂದ ಒಬ್ಬನೇ ಇದ್ದಾನೆ. ಈಗ 342ನೇ ಅಂಕ. ಪೂರ್ವ ಪಕ್ಷಿ ಹೇಳ್ತಾನೆ. ಈಗ ಅಂದ್ರ ಪೂರ್ವ ಪಕ್ಷಿ ಯಾರಿಲ್ಲಿ? ಏನಂದಿ? अरे सांख्य मतानुसार, सांख्य मत के मत आत्मा कर्ता भोक्ता अंगीकार नहीं. सांख्य मतದಲ್ಲಿ ಆತ್ಮ ಕರ್ತಾ ಭೋಕ್ತಾ ಅಂತ ಅವರು ಅಂಗೀಕಾರ ಮಾಡಿಲ್ಲ. अंगीकार नहीं नहीं करके नाना पुरुष जो अंगीकार की. ಮತ್ತೇನು ಒಪ್ಪ್ಯಾರ ಇಲ್ಲಿ? ವೇದಾಂತಕ್ಕೆ ವಿರುದ್ಧವಾದ
ಅನೇಕ ಆತ್ಮ ಅಂತ ಒಪ್ಪ್ಯಾರ. ಇಲ್ಲಿ ತಪ್ಪೈತಿ. ಅನೇಕತೆ ಯಾಕೆ ಒಪ್ತೀರಿ ಅಂದ್ರೆ ಮತ್ತೆ ಒಬ್ಬ ಸುಖ ಒಬ್ಬ ದುಃಖಿ ಒಬ್ಬ ಇದ್ದಾನೆ ಮತ್ತೆ ಆತ ಅಂದ್ರೆ ಈ ಆಪತ್ತಿ ಬರ್ತೈತಿ ಅಂತೇಳಿ ನಾವು ಆ ಆತ್ಮ ಬೇರೆ ಈ ಆತ್ಮ ಬೇರೆ, ಅದಕ್ಕೆ ಅವ ದುಃಖಿ ಅದನು ಇವ್ ಸುಖಿ ಅದನು ಹಿಂಗ ಅದಕ್ಕೆ ಅನೇಕ ಒಪ್ಪಿ ಅವ್ರು ಹೇಳ್ತಾರೆ. ಆ ಆದ್ದರಿಂದ ಏನ್ ಹೇಳ್ತಾರೆ, ಸಾಂಖ್ಯ ಮತದಲ್ಲಿ ಆತ್ಮ ಕರ್ತ ಭೋಕ್ತ ಅಂಗೀಕಾರ ಮಾಡಿಲ್ಲ ಅವರು, ಆದ್ರ ಅನೇಕತ್ವ ಒಪ್ಪ್ಯಾರ. ಆತ್ಮರು ಅನೇಕ ಅಂತೇಳಿ. ಆ ಏನು ಹಾ 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 ಅದೇ ಪುರುಷ. ಹಾ ಅತ್ಯಂತ ವಿರುದ್ಧ. ಅದೇ ಅದೇ ಅದಕ್ಕ ಈಗ ಪೂರಾ ಅವ್ರ ಮತವನ್ನು ಹೇಳಿಕೊಡ್ತಾರೆ. ಈಗ ಮುಂದೆ ಮತ್ತೆ ಹಿಂದ್ಗಡೆ ಕಂಡರ್ ಮಾಡ್ತಾರ ಅವ್ರು. ಅದ್ ಏನೈತಿ ಮತ ಅವ್ರಿಗೆ ತೋರಿಸ್ತಾರೆ. ಈಗ जो अत्यंत सांख्य मत में आत्मा कर्ता भोक्ता अंगीकार नहीं करके नाना पुरुष जो अंगीकार किए तो अत्यंत विरुद्ध है. ಅದು ವೇದಾಂತ ಮತಕ್ಕೆ ವಿರುದ್ಧ ಐತಿ. ಕಾಯ್ತೆ यह सांख्य का सिद्धांत है. ಇದು ಸಾಂಖ್ಯರ ಸಿದ್ಧಾಂತ ಐತಿ. ಅಂದ್ರ ಸಾಂಖ್ಯ ಅಂದ್ರೆ ಯಾರು ಏನೋ ಗೊತ್ತದನ? ಸಾಂಖ್ಯ ಅಂದರೆ ಕರ್ದಮ ಮತ್ತು ದೇವಹೂತಿ ಇವರ ಪುತ್ರ ನಾಗಿ ಸಾಕ್ಷಾತ್ ಭಗವಂತನ ಅವತಾರ ಅದು. ಕರ್ದಮ್ ದೇವಹೂತಿಯ ಮಗನಾದ ಕಪಿಲ್ ದೇವ್, ಕಪಿಲ್ ಅವನ ಹೆಸರು. ಅವನು ಈ ಸಾಂಖ್ಯ ಶಾಸ್ತ್ರವನ್ನು ಇದು ಮಾಡ್ಯಾನ. ಅದ್ರಾಗೂ ಮತ್ತಿನ್ನು ಬಹಳ ಡೀಪ್ ಐತಿ. ಅದ್ರಾಗ ಎರಡು ಭಾಗ ಐತಿ. ಒಂದು ಶ್ರೇಷ್ಠರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ ಎರಡು ಪ್ರಕಾರ ಐತೆ. ಇರ್ಲಿ ಅಂತೂ ಈಗ ಇದು ಯಾರು ಕಪಿಲ್ ದೇವನ ಈ ಸಾಂಖ್ಯ ಮತ ಈಗ ತಗೊಳ್ಳೋ. ಈಗ ಅದನ್ನ ಹೇಳ್ತಾರೆ. ಈಗ ಸತ್ವ ರಜತಮ ಗುಣಕಿ ಸಮ ಅವಸ್ಥಾ ಕಾ ನಾಮ ಪ್ರಧಾನ. ಸತ್ವ ರಜ ತಮ ಅಂತ ಮೂರು ಗುಣಗಳದ. ಈ ಮೂರು ಗುಣಗಳು ಸಮಾನ ಇದ್ದಾಗ ಅದಕ್ಕೆ ಪ್ರಧಾನ ಅನ್ನುತ್ತಾರೆ. ತಿಳಿತಾ? ಅದಕ್ಕೆ ಪ್ರಕೃತಿ ಅಂತ ಏನಂತಾರಲ್ಲ, ಅದೇ ಪ್ರಧಾನ. सो प्रधान केवल प्रकृति है. आ प्रधान ಕೇವಲ ಪ್ರಕೃತಿ ಐತಿ. ಅದ ಪ್ರಕೃತಿ ಅಂದ್ರ ಕಾರಣ ಐತಿ ಅಂತ. ಅದು ಇಲ್ಲಿ 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 भूतों के कार्य को प्रकृति नहीं है. ये प्रकृति है ना, वो प्रकृति सबको कारण है, ಕಾರ್ಯ नहीं हो. ಇಲ್ಲಿ ಮೊದಲೇ ಹೇಳಿಬಿಟ್ಟೈತಿ. ಇಲ್ಲಿ ಮತ್ತೆ ನೀವು ಇದು ಮಾಡ್ತಿ. ಏನ್ ಹೇಳೈತಿ? ಶಿಷ್ಯಕ್ಕೆ किया उसका उत्तम ಎಲ್ಲಿ ಬರ್ತದು? ಇಲ್ಲಿ ಈ ಕಡೆ ಐತಿ. ಅದ ಇಲ್ಲಿ ಬರೋಬ್ರಿ. ಅಂದರೆ सांख्य मत में आत्मा कर्ता भोक्ता अंगीकार नहीं करके नाना पुरुष अंगीकार किए सो अत्यंत विरुद्ध है. कहते ये सांख्य का मत ಹೇಳಿದ್ರು. सत्व रजतम गुण की सम अवस्था का नाम प्रधान है. सो प्रधान केवल प्रकृति है परंतु विकृति नहीं. ಅಂದರೆ ಆ ಪ್ರಧಾನ ಅದು ಸಮಾನ ಅವಸ್ಥೆ ಉಳಿದೈತಿ. ಮೂರು ಗುಣಗಳು ಸಮಾನ ಇರ್ತಾವ. ಆವಾಗ ಅದಕ್ಕೆ ಪ್ರಧಾನ ಅಂತಾರೆ.
ಆಮೇಲೆ ಅದು ಏನು ಮುಂದೆ ಕಾರ್ಯರೂಪದಿಂದ ಜಗತ್ತನ್ನು ಹುಟ್ಟಿಸ್ಬೇಕಾದ್ರೆ ಆವಾಗ ಹೆಣ್ಮಗಳು ಹೊಟ್ಲೆ ಆಗ್ತಾಳಲ್ಲ ಗರ್ಭವತಿ, ಹಾಗೆ ಅದರಲ್ಲಿ ಏನಾಕತಿ ಪ್ರಕೃತಿ ಆಕ್ಕದ, ಅದು ಅಂದ್ರೆ ಕಾರಣ ಆಕತಿ. ಅವಾಗ ತಿಳಿತಾ ಕೇವಲ प्रकृति है परंतु विकृति नहीं है. ಆ ಅದು ಕೇವಲ ಪ್ರಕೃತಿ ಐತೆ, ಅದು ಆದ್ರೆ ವಿಕೃತಿ ಅಲ್ಲ ಅದು. ಆ ಇದು ಸಾಂಖ್ಯ ಮತದ ರೀತಿ ನಡೆದೈತಿ ಈಗ. ಅಂದ್ರೆ ನೀವು ಏನ್ ತಿಳ್ಕೋಬೇಕು ಅಂತಂದ್ರ ಪ್ರಕೃತಿ ಅಂದ್ರೆ ಕಾರಣ, ವಿಕೃತಿ ಅಂದ್ರೆ ಕಾರ್ಯ, ಹಿಂಗ್ ತಿಳ್ಕೋಬೇಕು. ಅಂದ್ರೆ ಬರೋಬ್ಬರಿ ತಿಳಿತೈತಿ. ಹಾ, विकृति नाम कार्य का है, ಇಲ್ಲಿ ಅವರ ಹೇಳ್ಯಾರ ನೋಡು. विकृति नाम कार्य का है, प्रकृति नाम उपादान कारण है. विकृति ಅಂದ್ರೆ ಕಾರ್ಯ, ಪ್ರಕೃತಿ ಅಂದ್ರೆ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಆಯ್ತು. ಅದು ಹೊಂತೈತಿ. ಮತ್ತು ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಆಗಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ಉಪಾದಾನ ಕಾರಣ. जो प्रधान महतत्व का उपादान कारण है, सो प्रधान आ प्रधान ಏನೈತಲ್ಲ ಪ್ರಧಾನ ಅದು ಮಹತತ್ವಕ್ಕ ಉಪಾದಾನ. ಆ ಹಾ ಅದು ಮಹತತ್ವ ಪ್ರಧಾನ ಐತಲ್ಲ, ಪ್ರಧಾನ तो प्रधान महतत्व का उपादान कारण. आ प्रधान प्रधान ಐತಲ್ಲ, ಪ್ರಧಾನ ಪ್ರಧಾನ ಅಂದ್ರ ಪ್ರಧಾನ ಅಂದ್ರೆ ಏನು? ಪ್ರಧಾನ ಅಂದ್ರ ಸತ್ವರಹಿತಮ್ಮ ಮೂರು ಗುಣಗಳ ಸಮಾನತೆಯಿಂದ ಕೂಡಿದ್ದಕ್ಕೆ ಪ್ರಧಾನ ಅಂದ್ರ. ಆಗಲೇ ಎರಡು ಮೂರು ಸಲ ಹೇಳೇನಿದ್ರೆ ಆ ಪ್ರಧಾನ ಏನೈತಲ್ಲ ಅದು ಮಹತತ್ವಕ್ಕ ಉಪಾದಾನ ಕಾರಣ ಐತೆ. ಅಂದ್ರೆ ಅದರಿಂದ ಮಹತತ್ವ ಹುಟ್ಟಿತು ಅಂತ. ಅದರಿಂದ ಪ್ರಧಾನದಿಂದ ಏನು ಹುಟ್ಟಿತು? ಮಹತತ್ವ ಹುಟ್ಟಿತು. ಅಂದ್ರ ಮಹತತ್ವ ಅಂದ್ರೆ ಏನು? ಸಮಷ್ಟಿ ಬುದ್ಧಿ ಅಂತಾರೆ ಅದಕ್ಕೆ. ಹೀಗೆ ಅದು ಸೂಕ್ಷ್ಮ ವಿಚಾರ. ಅಂತೂ ಮಹತತ್ವ ಅಷ್ಟರ ತಿಳ್ಕೊ. ಏನ ಮಹತತ್ವ ಅಂದ್ರ ಸಮಷ್ಟಿ ಬುದ್ಧಿ ಅಂತ ಹೇಳಿದೆ. ಅದರ ಅರ್ಥ ಮಹತತ್ವ ಅಂದ್ರೆ ಏನು? ಅದೇನಾರ ಐತಂದ್ರ ಸಮಷ್ಟಿ ಬುದ್ಧಿ. ವ್ಯಷ್ಟಿ ಅಂದ್ರೆ ಒಂದು, ಸಮಷ್ಟಿ ಅಂದ್ರೆ ಎಲ್ಲಾ ಬುದ್ಧಿ ಕೂಡ್ಕೊಂಡು ಹೆಂಗ. ಅದಕ್ಕೆ ಉಪಾದಾನ ಕಾರಣ ಐತಿ. ಯಾತೆ ಕೇವಲ ಪ್ರಕೃತಿ ಹೇ, ಆದ್ದರಿಂದ ಆ ಪ್ರಧಾನ ಮಹತತ್ವಕ್ಕೆ ಉಪಾದಾನ ಕಾರಣ ಐತಿ. ಆದ್ರಿಂದ ಕೇವಲ ಅದು ಪ್ರಕೃತಿ ಅಂತ ಹೇಳತಿ. ಅಂದ್ರ ಕೇವಲ ಶಬ್ದ ಏನ್ ಮಾಡ್ತು? ಕೇವಲ ಪ್ರಕೃತಿ ಅಂದ್ರ ಅದು ಅಂದ್ರ ವಿಕೃತಿ ಇಲ್ಲ ಅದು. ಅನಾದಿ ಹೇ. ಆ ಪ್ರಕೃತಿ ಯಾಗದ ಅನಾದಿ ಅದ. ಇಲ್ಲೇ ವೇದಾಂತಕ್ಕೂ ಇದಕ್ಕೂ ಇಲ್ಲೇ ಬಿಡ್ತದ. ನಮ್ಮಲ್ಲಿ ಬ್ರಹ್ಮ ಒಂದೇ ಅನಾದಿ ಅದು. ಅನಾದಿ ಯಾತೆ ವಿಕೃತಿನೇ. ಅನಾದಿ ಇದೆ, ಆದ್ದರಿಂದ ವಿಕೃತಿ ಅಲ್ಲದು. ಯಾವುದು? ಪ್ರಕೃತಿ ಅನ್ನೋದು ಐತಲ್ಲ,
ಅದು ಪ್ರಕೃತಿನೇ ಇರ್ತೈತಿ, ಕಾರಣ ಇರ್ತೈತಿ ಅದು, ಆದ್ರ ಕಾರ್ಯ ಆಗೋದಿಲ್ಲ, ವಿಕೃತಿ ಅಲ್ಲ. नहीं, महतत्व, अहंकार, पंच तन्मात्रा, ये 7 प्रकृति विकृति है. इन महतत्व ಅನ್ನೋದೈತಲ್ಲ, ಪ್ರಕೃತಿಯಿಂದ ಮಹತ್ವತ್ವ, ಪ್ರಧಾನದಿಂದ ಮಹತತ್ವ ಹುಟ್ಟಿತಂತ ಹೇಳಿದಿವಲ್ಲ, ಮತ್ತೆ ಹುಟ್ಟೈತಂದ್ರೆ ಅದು ವಿಕೃತಿ ಆಯ್ತದ, ಹೌದಲ್ಲ? ಆದರೆ ಮಹತತ್ವದಿಂದ ಅಹಂಕಾರ, ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು ಉತ್ಪನ್ನ ಹೊಳೆಯವು. ये 7 ಪ್ರಕೃತಿ ವಿಕೃತಿ ಹೈ. ಈ 7 ಏನದಾವು, ಇವು ಪ್ರಕೃತಿನೂ ಅದಾವು, ವಿಕೃತಿನೂ ಅದಾವು. ತಿಳಿತಾ? ಪ್ರಕೃತಿ ವಿಕೃತಿ ಅಂದ್ರೆ ಹಂಗ ಎರಡು ಹೆಂಗ ಇರ್ತಾವ? ಮತ್ ನೀ ಹಂಗಾದ್ರೆ ಬಿಡ್ತೇನೆ, ನೀ ಪಕ್ಕ ತಿಳಿದಿಲ್ಲ ಅಂತ ಗೊತ್ತೈತಿ ನನಗೆ, ಅದಕ್ಕೆ. ಅಂದರೆ ಅರ್ಥಾರ್ಥ ಇಲ್ಲಿ उत्तर के प्रकृति है, पूर्व के विकृति है. ಹಿಂಗಂದ್ರೆ ತಿಳಿತಾನೋ? ತಿಳಿದಿಲ್ಲ. ಅಂದ್ರೆ ಇಲ್ಲಿ ನೋಡಿ, ನಿಮ್ ಗ್ರಂಥದಾಗ ಐತಲ್ಲ, ಏನೈತಿ ಈಗ, ಆ ಮಹತತ್ವ ಮೊದಲ ಪ್ರಧಾನ ಇತ್ತ, ಪ್ರಧಾನ ರೂಪ ಪ್ರಕೃತಿ, ಅದು ಮುಂದೆ ಕಾರ್ಯೋನ್ಮುಖ ಆಗುವಾಗ ಅದರಿಂದ ಮಹತತ್ವ ಹುಟ್ಟಿತ್ತು ಅಂತ ಹೇಳ್ತಾರೆ. ಮಹತತ್ವ ಅಂದ್ರ ಪ್ರಕೃತಿಯಿಂದ ಮಹತತ್ವ. ಮಹತತ್ವ ಅಂದ್ರೆ ಮಹತತ್ವ ಹುಟ್ಟಿತ ಅಂದ ಮೇಲೆ ಪ್ರಕೃತಿ, ಅದು ಪ್ರಕೃತಿನ ಅದು ಇನ್ನೊಂದರಿಂದ ಹುಟ್ಟಿಲ್ಲ, ಆದ್ರಿಂದ ವಿಕೃತಿ ಅಲ್ಲ ಅದು. ಅದು ಪ್ರಕೃತಿ ಅದ, ಅನಾದಿ ಅದ. ಆದ್ರೆ ಅದರಿಂದ ಮಹತತ್ವ ಹುಟ್ಟೈತಿ, ಮಹತ್ವ ಹುಟ್ಟೈತೆ. ಆದ್ರಿಂದ ಮಹತತ್ವ ಏನಾಯ್ತು? ವಿಕೃತಿ ಆಯ್ತು, ಹುಟ್ಟೈತಂದ್ರ. ಆದ್ರ ಮಹತ್ವದಿಂದ ಅಹಂಕಾರ ಹುಟ್ಟಿತು, ಮಹತತ್ವದಿಂದ ಅಹಂಕಾರ ಹುಟ್ಟಿತು. ಇದು ಸ್ವಲ್ಪ ಸೂಕ್ಷ್ಮ ಐತಿ ವಿಷಯ. ಮಹತತ್ವದಿಂದ ಅಹಂಕಾರ ಹುಟ್ಟಿತು ಅಂದಾಗ ಇಲ್ಲಿ ಮಹತತ್ವ ಪ್ರಕೃತಿ ಆಯ್ತು, ಅಹಂಕಾರ ವಿಕೃತಿ ಆಯ್ತು. ಯಾಕ? ಅದರಿಂದ ಹುಟ್ಟೈತಿ, ಅದು ಕಾರಣ ಆಯ್ತು, ಇದು ಕಾರ್ಯ ಆಯ್ತು. ಹೇಳ್ತಿಲ್ಲ? ಅದರಿಂದ ಮುಂದೆ ಪಂಚ ತನ್ಮಾತ್ರೆಗಳು ಹುಟ್ಟಿದ್ವು. ಅದರಿಂದ ಅಹಂಕಾರದಿಂದ ಅಹಂಕಾರ ಪ್ರಕೃತಿ ಆಯ್ತು, ಪಂಚ ತನ್ಮಾತ್ರೆಗಳು ವಿಕೃತಿ ಆದವು. ಪಂಚ ತನ್ಮಾತ್ರೆ ಅಂದ್ರೆ ಗೊತ್ತದನ? ಅದೇ ಆ ಪಂಚ ತನ್ಮಾತ್ರ, ಆ ಅಹಂಕಾರದಿಂದ ತನ್ಮಾತ್ರೆಗಳು ಹುಟ್ಟಿದು, ಅಹಂಕಾರ ಪ್ರಕೃತಿ ಆಯ್ತು, ಈ ತನ್ಮಾತ್ರೆಗಳು ವಿಕೃತಿ ಆದವು. ये 7 ಪ್ರಕೃತಿ ವಿಕೃತಿ है. ये 7 ಅಂದ್ರೆ ಈ 7 ಪ್ರಕೃತಿ ವಿಕೃತಿ ಅದಾವು. ಅಂದ್ರ ಇದು 7 ಅಂದ್ರೆ ಗೊತ್ತಾಗ್ತಾನೆ? ಈಗ 7 ಅಂದ್ರೆ 7 ಅಂದ್ರಲ್ಲ, 7 ಅಂದ್ರೆ 7 ಅಂದ್ರೆ ಎದ್ದು ಹೋಗತ್ತ. ಅಂದ್ರ ಅಲ್ಲಿ ಪಂಚ ತನ್ಮಾತ್ರೆಗಳು 5, ಅಹಂಕಾರ ಮಹತತ್ವ ಇವೆರಡು ಕೂಡಿ 7. ತಿಳಿತಾ? ಹೀಗದ. ಹಿಂಗ ಹೇಳಲಿಲ್ಲ ಅಂದ್ರೆ ನಾ ಬರೀ ಹಂಗ ಹೇಳ್ಕೊತ ಹೋದ್ರೆ ನಿಮ್ಗದ ಹಿಡ್ಕೊಳಕ ಬರೋದಿಲ್ಲ ಅದು. ಆದ್ದರಿಂದ 7 ಪ್ರಕೃತಿ ವಿಕೃತಿ ಅಂದ್ರ, ಪ್ರಕೃತಿ ವಿಕೃತಿ ಅಂದ್ರ ಹಿಂದಿನೂ ಪ್ರಕೃತಿ ಅದಾವು, ಮುಂದಿನೂ
ವಿಕೃತಿ ಅದಾವು. ಉತ್ತರಕ್ಕೆ ಪ್ರಕೃತಿ, ಪೂರ್ವಕ್ಕೆ ಅಂದ್ರೆ ಹಿಂದಿನೂ ಪ್ರಕೃತಿ, ಮುಂದಿನೂ ವಿಕೃತಿ. तन्मात्राभिभूतन के प्रकृति है, तन्मात्र पंच तन्मात्र अदावಲ್ಲ ಅವು ಭೂತನಕ್ಕೆ ಪ್ರಕೃತಿ है ಅಂದ್ರೇನು? ಆ ಪಂಚ ತನ್ಮಾತ್ರೆಗಳಿಂದ ಪಂಚಭೂತ ಹುಟ್ಟುದು ಅಂತ ಹೆಂಗದ. ಪಂಚ ತನ್ಮಾತ್ರೆಗಳಿಂದ ಈ ಸ್ಥೂಲ ಭೂತಗಳು ಪಂಚಭೂತಗಳು ಹುಟ್ಟಿದವು. ಆದ್ದರಿಂದ ಭೂತನಕ್ಕೆ ಪ್ರಕೃತಿ ಮತ್ತೆ ಈ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಲ್ಲ ಇವು ಏನದು ವಿಕೃತಿ. ಅದು ಆ ತನ್ಮಾತ್ರೆಗಳು ಪ್ರಕೃತಿ आदो, भूतन के प्रकृति है। इस रीति से 7 प्रकृति विकृति है. ಈ ರೀತಿಯಾಗಿ 7 ಪ್ರಕೃತಿ ವಿಕೃತಿ ಅದಾವ. ಅವು ಪ್ರಕೃತಿನೂ ಅಂತ ಹೇಳಲ್ಪಡ್ತಾವು, ವಿಕೃತಿನೂ ಅಂತ ಹೇಳಿ. ಇನ್ನೊಂದರಿಂದ ಹುಟ್ಟಿದ್ದರಿಂದ ವಿಕೃತಿ ಆಯ್ತು, ತಾನು ಇನ್ನೊಂದಕ್ಕೆ ಕಾರಣವಾದ್ದರಿಂದ ಪ್ರಕೃತಿ ಆಯ್ತು. ಈ ರೀತಿ ಈಗ पंचभूत और 10 इंद्रिय और मन, ये 16 विकृति है. पंच ಭೂತಗಳು 10 ಇಂದ್ರಿಯಗಳು 15, ಮನಸ್ಸು 1 16. ಇವು ವಿಕೃತಿ है, ಪ್ರಕೃತಿ नहीं. ಇವು ಬರೇ ವಿಕೃತಿ, ಪ್ರಕೃತಿ ಅಲ್ಲ. ಅಂದ್ರೆ ಯಾವುದಕ್ಕೂ ಕಾರಣ ಆಗಿಲ್ಲ ಇವು, ಆದ್ರೆ ಇವು ಕಾರ್ಯದಾವ. ಪುರುಷ ಆಗಲೇ ಪುರುಷ ಅನ್ನೋದು ಏನೈತಲ್ಲ ಇಲ್ಲಿ, ಪುರುಷ ಅಂತ ಅಂದ್ರ ಪ್ರಕೃತಿ ಪುರುಷ 2 ತತ್ವಗಳನ್ನು ಒಪ್ಪಾರ ಸಾಂಖ್ಯರು. ಮೂಲತಃ 2 ತತ್ವಗಳೇನು, ಪ್ರಕೃತಿ ಪುರುಷ ಇವು. ಅಲ್ಲಿ ಆ ಪುರುಷ ಅಂದ್ರನ ಅದು ಆತ್ಮ. ಪುರುಷ ಪ್ರಕೃತಿ ವಿಕೃತಿನೇ. ಪುರುಷ ಏನದಾನ, ಅವ ಪ್ರಕೃತಿನೂ ಅಲ್ಲ ವಿಕೃತಿನೂ ಅಲ್ಲ. ಮತ್ ಇದಕ್ಕೆ ಸಂಬಂಧವೂ ಇಲ್ಲ. ಅವ ಹಿಂಗ್ ಬ್ಯಾರೆ ಸುಮ್ಮ ಅದಾನ, ಹಿಂಗ್ ಹೇಳ್ತಾರ ಅವರು. ಕಾಯ್ತೆ ಜೋ ಹೇತು ಕಿಸಿ ಪದಾರ್ಥ ಹೋವೇತೋ ಅಂದ್ರ, ಯಾಕಂದ್ರ जो हेतु ಅಂದ್ರೆ ಕಾರಣ, ಕಿಸಿ ಪದಾರ್ಥ ಹೋಯ್ತು ಯಾವುದು ಒಂದು ಕಾರಣ ಆಗಿದ್ರೆ ಪ್ರಕೃತಿ ಹೋವೆ, ಇನ್ನೊಂದು ಕಾರಣ ಆಗಿತ್ತು ಅಂದ್ರೆ ಪ್ರಕೃತಿ ಅಂತ ಹೇಳಲ್ಪಡ್ತಿತ್ತು. ಕಾರ್ಯ ಹೋಯ್ತು ವಿಕೃತಿ ಹೋವೆ. ಇನ್ನೊಂದಕ್ಕೆ ಕಾರಣ ಆಗಿತ್ತು ಅಂದ್ರೆ ಪ್ರಕೃತಿ ಅಂತ ಹೆಸರು ಪಡಿತಿತ್ತು. ಮತ್ ಇನ್ನೊಂದರಿಂದ ಹುಟ್ಟಿತ್ತಂದ್ರ ವಿಕೃತಿ ಅಂತ ಕಾರ್ಯ ಅಂತ ಹೇಳಲ್ಪಡ್ತಿತ್ತು. स्वपुरुष किसी का हेतु नहीं. ಆ ಪುರುಷ ಇವು ಎಲ್ಲ ಗಲಾಟೆ ಒಳಗೆ ಅವ ಎಲ್ಲ ಇಲ್ಲ. ಕಾರಣನ ಅಲ್ಲ. ಯಾತೆ ಪ್ರಕೃತಿ ನೈ, ಆದ್ರಿಂದ ಪುರುಷನು ಪ್ರಕೃತಿ ಅಲ್ಲ. ಕಾರ್ಯ ನೈ, ಮತ್ತು ಕಾರ್ಯನೂ ಅಲ್ಲ. ಯಾತೆ ವಿಕೃತಿ ನೈ, ಆದ್ರಿಂದ ಪ್ರಕೃತಿನೂ ಅಲ್ಲ ವಿಕೃತಿನೂ ಅಲ್ಲ. ಏನು ತಾತೆ ಪುರುಷ ಅಸಂಗ. ಆದ್ದರಿಂದ ಅವ ಪುರುಷಾಂಗದನ. ಅಸಂಗ ಅಂದ್ರೆ ಆ ಪ್ರಕೃತಿ ಕೂಡ ಟಚ್ ಇಲ್ಲ, ಅಸಂಗದನ. ಅಂದ್ರ ಇವ್ರ ಮತದಲ್ಲಿ ಆ ಪ್ರಕೃತಿನೇ ಎಲ್ಲ ಕೆಲಸ ಮಾಡ್ತೈತೆ ಅಂತ ಈಗ ಅವನ ಸಂಬಂಧ ಇಲ್ಲ ಕರೆ. ಹೇಗೆ ಇಸ್ ರೀತಿ ಸೇ ಸಾಂಖ್ಯ ಮತ ಮೇ, ಈ ರೀತಿಯಾಗಿ ಸಾಂಖ್ಯ ಮತದಲ್ಲಿ ಅಂದ್ರ ಅದಕ್ಕೊಂದು ಸಾಂಖ್ಯರ ಇದು ಐತೆ. ಅದು ಸಾಂಖ್ಯ ಸೂತ್ರ ಶ್ಲೋಕ. ಮೂಲ ಪ್ರಕೃತಿರ ವಿಕೃತಿರ್ ಮಹದಾದ್ಯಾಹ ಪ್ರಕೃತಿ ವಿಕೃತಯ 7.
ಷೋಡಶಕಸ್ತು ವಿಕಾರೋ ನ ಪ್ರಕೃತಿ ನ ವಿಕೃತಿ. ಪುರುಷ, ಆ ಪುರುಷ ಏನಿದಾನೆ ಅವ ಪ್ರಕೃತಿನೂ ಅಲ್ಲ ವಿಕೃತಿನೂ ಅಲ್ಲ ಅಂತೀಗ ಸಾಂಖ್ಯ ಕಾರಿಕ ಐತಿ. ಸಾಂಖ್ಯ ಕಾರಿಕ. इस रीति से सांख्य मत में 25 तत्व है, 25 तत्व अदाव. तत्व नाम पदार्थ का है. तत्व नाम पदार्थ का है. ತತ್ವ ಅಂದ್ರೆ ಪದಾರ್ಥಗಳು. ಯಾಕಂಗೆ ಹೇಳಿದ್ರು? ಅಂದ್ರೆ ತತ್ವ ಅಂದ್ರೆ ನಮ್ಮಲ್ಲಿ ಶುದ್ಧ ಚೇತನಕ್ಕೂ ತತ್ವ ಕೈ. ನಮ್ಮಲ್ಲಿ ತತ್ವ ಅಂದ್ರ ಶುದ್ಧ ಚೇತನಕ ತತ್ವ ಅಂತಾರ. ಏ ಅದಕ್ಕೆ ಇಲ್ಲಿ ಈ ಪದಾರ್ಥಗಳು. सांख्य मत में ईश्वर का अंगीकार नहीं. सांख्य मतದಲ್ಲಿ ಈಶ್ವರನ ಒಪ್ಪಿಲ್ಲ ಅವರು. ಎಲ್ಲ ಅದ ಅಂತೇಳಿ ಅಲ್ಲಿ ಈಗ ಟಿಪ್ಪಣಿ ಬತ್ತ. ಅಲ್ಲಿ 390ನೇ ಟಿಪ್ಪಣಿ, ದೊಡ್ಡ ಟಿಪ್ಪಣಿ ಐತಿ ಅದು. ಏನ್ ಹೇಳೋನು? ನೀವ್ ಹೆಂಗ್ ಹತ್ತೀರ ಹಂಗ. ಉಣ್ತೇನಂದ್ರ ನೀಡ್ತೇವೆ, ಸಾಕಂದ್ರ ಬಿಟ್ಟು ಬಿಡ್ತೇವೆ. ದೊಡ್ಡದೈತಂದ್ರೆ ಬೇಡ, ಸಾಕು. जय मंगलम, जय नम पार्वती शिव हर हर महादेव.